ಮೊದಲನೇದಾಗಿ ನೀ ನಂಗೆ ಅಲ್ಲವಾ, ಬಹುಶಃ ಟೈಟಲಲ್ಲೇ ಯಾವ ರೀತಿ ಅದನ್ನ ಹೇಳ್ತೀವೋ, ಯಾವ ಇಂಟೋನೇಷನಲ್ಲಿ ಹೇಳ್ತೀವೋ ಆ ಅರ್ಥವನ್ನು ಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನೀ ನಂಗೆ ಅಲ್ಲವಾ ಅನ್ನೋ ಒಂದು ಧೈರ್ಯ, ಜೊತೆಗೆ ನೀ ನಂಗೆ ಅಲ್ವಾ ಅನ್ನೋ ಒಂದು ಕ್ಯೂಟ್ ಪೊಸೆಸಿವ್ನೆಸ್, ಇವೆಲ್ಲವನ್ನ ಒಳಗೊಂಡಿರುವಂಥ ಒಂದು ಬ್ಯೂಟಿಫುಲ್ ಆದಂಥ ಲವ್ ಸ್ಟೋರಿ, ಜೊತೆಗೆ ಒಂದು ಕಾಮಿಡಿ, ಆ್ಯಕ್ಷನ್ ಎಲ್ಲವೂ ಸೇರಿರುವಂತಹ ಒಂದು ಅದ್ಭುತವಾದ ಸಿನಿಮಾವನ್ನು ನಿಮ್ಮ ಮುಂದೆ ತರೋದಕ್ಕೆ ಚಿತ್ರತಂಡ ರೆಡಿಯಾಗಿದೆ. ಮೊದಲನೇದಾಗಿ ಸುರಂ ಮೂವೀಸ್ ಬ್ಯಾನರ್ನಲ್ಲಿ ಬರ್ತಿರುವಂಥ ಈ ಸಿನಿಮಾದ ಪ್ರೊಡ್ಯೂಸರ್ ಜೈರಾಮ್ ದೇವಸಮುದ್ರ ಅವರು, ಹಾಗೆ ಮನೋಜ್ ಪಿ ನಡಲುಮನೆ ಅವರ ಮನೋಜ್ಞವಾದ ನಿರ್ದೇಶನದಲ್ಲಿ ಈ ಸಿನಿಮಾ ಬರ್ತಾ ಇದೆ. ಹಾಗೆ ರಾಹುಲ್ ಆರ್ಕೋಟ್, ಕಾಶಿಮಾ ಇಬ್ರು ಕೂಡ ಲೀಡ್ ರೋಲಲ್ಲಿ ಮಿಂಚ್ತಾ ಇದ್ದಾರೆ. ಜೊತೆಗೆ DOP ಆಗಿ ಉದಯ್ ಲೀಲಾ ಅವರು, ಮ್ಯೂಸಿಕ್ ಡೈರೆಕ್ಟರ್ ಸೂರಜ್ ಜಾಯ್ಸ್ ಅವರು, ಅದ್ಭುತವಾದ ಮ್ಯೂಸಿಕ್ ಡೈರೆಕ್ಷನ್ ಈ ಒಂದು ಚಿತ್ರಕ್ಕಿದೆ. ಎಡಿಟರ್ ಆಗಿ ನಾಗೇಂದ್ರ ಸರ್, ಹಾಗೆ ಸೌಂಡ್ ಡಿಸೈನರ್ ಆಗಿ ನವೀನ್ ಅವರು. ಒಂದು ಪ್ಯಾಷನೇಟ್ ತಂಡ ಎಲ್ಲರೂ ಸೇರಿ ಒಂದು ಬ್ಯೂಟಿಫುಲ್ ಆದ ಕಥೆಯನ್ನ ಇಟ್ಕೊಂಡು ಈ ಸಿನಿಮಾವನ್ನ ನಿಮ್ಮ ಮುಂದೆ ತರ್ತಿದ್ದಾರೆ. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಅತಿಥಿಗಳಾಗಿರುವಂತಹ ಕನ್ನಡ ರಕ್ಷಣಾ ವೇದಿಕೆಯ ಅಧ್ಯಕ್ಷರು ಪ್ರವೀಣ್ ಶೆಟ್ಟಿ ಸರ್, ತಮಗೂ ಕೂಡ ಗೌರವದ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಹಾಗೆ ನೀ ನಂಗೆ ಅಲ್ಲವಾ ನಮ್ಮ ಸಿನಿಮಾದ ಮ್ಯೂಸಿಕ್ ಪಾರ್ಟ್ನರ್ ಆಗಿರುವಂತಹ ಸಾರೇಗಮ್ಮ ಇದರ ಕಡೆಯಿಂದ ಗುಣ ಸರ್ ಬಂದಿದ್ದಾರೆ, ತಮಗೂ ಕೂಡ ಗೌರವದ ಸ್ವಾಗತವನ್ನ ಬಯಸ್ತಾ, ಈ ಸಿನಿಮಾ ಬಹಳ ಮುಖ್ಯವಾಗಿ ಹೆಸರಲ್ಲೇ ಹೇಳೋ ಹಾಗೆ, ಪೋಸ್ಟರ್ಗಳು ಕಾಣೋ ಹಾಗೆ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿರುವಂತಹ ಹೀರೋಯಿನ್ಸ್ ಇಬ್ಬರು ಕೂಡ ಈಗಿನ ಯೂತ್ಗೆ ಅಪೀಲ್ ಆಗುವಂತಹ ಒಂದು ಕಥೆಯನ್ನ ಇಟ್ಕೊಂಡು ಈ ಸಿನಿಮಾವನ್ನ ತರ್ತಿದ್ದಾರೆ. ಮೊದಲನೇದಾಗಿ ಸುರಂ ಮೂವೀಸ್ನ ಒಂದು ಮೋಷನ್ ಲೋಗೋ ಇದೆ, ಅದನ್ನ ನಾವು ನೋಡ್ಕೊಂಡ್ ಬರೋಣ. ಎಲ್ರಿಗೂ ನಮಸ್ಕಾರ. ಮೀಡಿಯಾ ಫ್ರೆಂಡ್ಸ್ಗೆ ಪವನ್ ಸರ್, ಥ್ಯಾಂಕ್ಸ್ ಫಾರ್ ಕಮಿಂಗ್. ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್. ನನ್ನೆಲ್ಲ ಸ್ನೇಹಿತರಿದ್ದಾರೆ, ಇಲ್ಲೇ ನನ್ನ ಟೀಮ್ ಇದೆ, ಆ್ಯಕ್ಟರ್ಸ್ ಇದ್ದಾರೆ, ನಮ್ಮ ಹೀರೋ ಸ್ನೇಹಿತರಿದ್ದಾರೆ. ಸೊ ಎಲ್ಲ ಇದ್ದೀರಾ, ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಐ ಥಿಂಕ್ 3 ವರ್ಷ ಆಗಿತ್ತು ಈ ಸ್ಟೇಜ್ ಮೇಲೆ ಲಾಸ್ಟ್ ಮಾತಾಡಿ. ನನ್ನ 2ನೇ ಸಿನಿಮಾ ಮೇರಿ ಟೈಮಲ್ಲಿ ಮಾತಾಡಿದ್ದು 2023. ಸೊ ಅರ್ಧಕ್ಕರ್ಧ ಎಲ್ಲ ನನ್ನ ಮುಖ ಮರ್ತಿರ್ತಾರೆ ಮೀಡಿಯಾದವರು. ಸೊ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಇಲ್ಲಿ ನನ್ನ ಟೀಮಲ್ಲಿ ಕೆಲಸ ಮಾಡಿರೋರಿಗೆಲ್ಲ ಒಂಥರ ಹಸಿವಿದೆ. ಬರೀ ನನ್ನ ಟೀಮ್ ಅವ್ರಿಗಂತಲ್ಲ, ಇಲ್ಲಿ ಕೂತಿರೋ ಪ್ರತಿಯೊಬ್ಬರಿಗೂ ಒಂದು ಹಸಿವಿದೆ. ಇಲ್ಲಿಂದ ಬಿಟ್ಟು ಆಚೆ ನಮ್ಮ ವೀಡಿಯೋಸ್ನ ಆನ್ಲೈನ್ ನೋಡೋರ್ಗು, ಯೂಟ್ಯೂಬಲ್ಲಿ ನೋಡೋರ್ಗು, ಮನೇಲಿ ಕೂತು TV ನೋಡ್ತಿರೋ ಪ್ರತಿಯೊಬ್ಬರಿಗೂ ಒಂದು ಹಸಿವಿದೆ. ನಾನು ಹೊಟ್ಟೆ ಹಸಿವಿನ ಬಗ್ಗೆ ಮಾತಾಡ್ತಾ ಇಲ್ಲ, ಗೆಲುವಿನ ಹಸಿವಿನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಏನು ಅಂದರೆ, ಇವಾಗ ನಮ್ಮ ಹೊಟ್ಟೆ ಹಸು ಅಂದರೆ ಸರ್, ನಮ್ಮ ಗೆಲುವಿನ ಹಸು ತುಂಬಿಸ್ಕೋಬೇಕು ಅಂದರೆ ನಮ್ಮ ಪ್ಲೇಟಲ್ಲಿ ನಾವೇನಾದರೂ ಚೆನ್ನಾಗಿ ಅಡುಗೆ ಮಾಡಿ ರೆಡಿ ಮಾಡಿಟ್ಟು ತಿನ್ನಬೇಕು. ಸೊ ಮೊದಲನೇ ಸಿನಿಮಾದಲ್ಲಿ ಉಪ್ಪು ಖಾರ ಅದು ಇದು ಹಾಕ್ಬೇಕಾದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿತ್ತು. ಸೊ 2ನೇ ಸಿನಿಮಾದಲ್ಲಿ ಅದು ಸ್ವಲ್ಪ ಬೆಟರ್ ಆಗಿತ್ತು. ಈಗ 3ನೇ ಸಿನಿಮಾದಲ್ಲಿ ಆ್ಯಕ್ಚುಲಿ ಎಲ್ಲ ನೋಡ್ಬಿಟ್ಟು ಕರೆಕ್ಟಾಗಿ ಎಷ್ಟು ಉಪ್ಪು ಹಾಕಬೇಕು, ಎಷ್ಟು ಖಾರ ಹಾಕಬೇಕು, ಎಷ್ಟು ಗರಂ ಮಸಾಲ ಹಾಕಬೇಕು ಅಂತ ಹಾಕಿ ಟೇಸ್ಟಿಯಾಗಿ ರೆಡಿ ಮಾಡಿರೋ ಅಡುಗೆ ಇದು. ಸೊ ಇದನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಒಂದು ಟೀಸರ್ ಮೂಲಕ. ಆ್ಯಂಡ್ ಮುಂಚೆ ಏನೇನು ಹೇಳಿದಂಗೆ, ಈ ಸಿನಿಮಾ, ಈ ಟೀಸರು ಅಥವಾ ನಾನು ನಿನ್ನ ಲೈಫ್ ಲಾಗ್ ಮಾಡೋ ಪ್ರತಿ ಸಿನಿಮಾಗಳು ಕೂಡ ನನ್ನ ಆರಾಧ್ಯ ದೈವ ಅಪ್ಪು ಸರ್ಗೆ ಡೆಡಿಕೇಟೆಡ್. ಸೊ ಥ್ಯಾಂಕ್ ಯು. ಇದು ಟೀಸರ್ ನೋಡೋದ್ಮೇಲೆ ಮಾತಾಡೋಣ ನಮಗೆ. ಎಸ್, ದಯವಿಟ್ಟು ವೇದಿಕೆಗೆ ಬರ್ಬೇಕಾಗಿ ಕೊಡ್ತೀನಿ. ಸಿನಿಮಾದ ನಾಯಕ ನಟಿ ಕಾಶಿಮಾ ಅವರು ತಮ್ಮನ್ನು ಕೂಡ ವೇದಿಕೆಗೆ ಬಂದ್ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮನ್ನೆಲ್ಲ ಬ್ಲೆಸ್ ಮಾಡಲಿಕ್ಕೆ ಬಂದಿರತಕ್ಕಂಥ ನಮ್ಮ ಪವನ್ ಒಡೆಯರ್ ಸರ್ ಮತ್ತು ಪ್ರವೀಣ್ ಶೆಟ್ಟಿ ಸರ್ ನಮಗೆ ನಮ್ಮ ಹೆಜ್ಜೆಗೆಲ್ಲ ಸಪೋರ್ಟ್ ಆಗಿ ನಿಂತ್ಕೊತಾರೆ. ನಾನು ಈ ಟೀಸರ್ನ ಅವ್ರ ಕೈಯಿಂದನೇ ಲಾಂಚ್ ಮಾಡಿಸ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ನೀವು ಟೀಸರ್ ಲಾಂಚ್ teaser launch. I wish them the best. ಮೊದಲನೇದಾಗಿ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ನೀವೆಲ್ಲ ಇಷ್ಟು ಬ್ಯುಸಿ ಶೆಡ್ಯೂಲಲ್ಲಿ ನಮಗೋಸ್ಕರ ಟೈಮ್ ತಗೊಂಡು ಇಲ್ಲಿಗೆ ಬಂದಿರೋದು. ಈ ಪ್ರಯತ್ನ ನಾನು ಇಲ್ಲಿವರೆಗೂ ಮಾಡ್ಕೊಂಡು ಬಂದಿರೋದ್ರಲ್ಲಿ ಒಂದು ವಿಭಿನ್ನವಾದ ಪ್ರಯತ್ನನೇ ಈ ಸಿನಿಮಾ. ಈಗ ಫಸ್ಟ್ ಎಲ್ಲ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಆಯಿತು, ಅದಾದಮೇಲೆ LSD ಲಾಂಚ್ ಮಾಡಿದ್ವಿ, ಅದಾದಮೇಲೆ ಈ ಸಿನಿಮಾದಲ್ಲೂ ಮತ್ತೆ ಉಗ್ರಾಯುಧಮ್ ಆಯಿತು. ಇಷ್ಟು ಸಿನಿಮಾಗಳಲ್ಲೂ ನೋಡಿಕೊಂಡ್ರೆ ಒಂದೊಂದು ಸಿನಿಮಾನು ಒಂದೊಂದು ಬೇರೆ ಜಾನರು, ಬೇರೆ ಥರದ ಕಂಟೆಂಟು ಮತ್ತು ಡಿಫ್ರೆಂಟ್ ಟೈಪ್ ಆಫ್ ಸಬ್ಜೆಕ್ಟ್ ಲೈನ್ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ.
ಈ ಸಿನಿಮಾ ಒಂದು ಡಿಫ್ರೆಂಟ್ ಏಕೆ ಅಂತಂದ್ರೆ ಇದರಲ್ಲಿ ಈಗ ಜನರು ನನಗೆ ಫಸ್ಟ್ ಸಿನಿಮಾ ನಿದ್ರಾದೇವಿ ಎಲ್ಲ ನೋಡಿದಾಗ ನಮಗೆ ಸರ್ ಸಾಂಗ್ಸ್ ಬೇಕು, ಡ್ಯಾನ್ಸ್ ಬೇಕು ಅಲ್ವಾ, ಫೈಟ್ ಬೇಕು, ಏನೇನೋ ಈಗ ನಾರ್ಮಲ್ ಟ್ರೆಡಿಷನಲ್ ಪ್ಯಾಟರ್ನಲ್ಲೂ ನಮಗೆ ಮಸಾಲೆ ಇರೋ ಸಿನಿಮಾಗಳು ಬೇಕು ಅಂದಾಗ ಮನೋಜ್ ಈ ಸಬ್ಜೆಕ್ಟ್ ತಗೊಂಡ್ಬಂದಾಗ ನನಗೆ ಓಕೆ ಇದರಲ್ಲಿ ಅವರು ಯಾರ್ಯಾರು ಏನೇನು ಫೀಡ್ಬ್ಯಾಕ್ಗಳು ಫಸ್ಟ್ ಸಿನಿಮಾ ಆದ್ಮೇಲೆ ಕೊಟ್ಟರಲ್ಲ ಅದಷ್ಟು ಫೀಡ್ಬ್ಯಾಕ್ಗಳು ಈ ಸಿನಿಮಾದಲ್ಲಿ ಇದೆ. ಸೊ ಹಾಗಾಗಿ ಈ ಸಿನಿಮಾ ಡೆಫಿನೆಟ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ ಮತ್ತೆ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕೊಡುತ್ತೆ ಅಂತ ನಾನು ಆಶಿಸ್ತಾ ಇದ್ದೀನಿ. ಈ ಕರೆಂಟ್ ಟ್ರೆಂಡಲ್ಲಿ ನೀವು ನೋಡಿದ್ರೆ ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಹಾಕಿ ದೊಡ್ಡ ದೊಡ್ಡ ಸಿನಿಮಾ ಮಾಡಿದಾಗೂ ಎಷ್ಟೋ ಸಿನಿಮಾಗಳು ಜನರನ್ನ ಆಕರ್ಷಣೆ ಮಾಡೋದ್ರಲ್ಲಿ ಫೇಲ್ ಆಗ್ತಾ ಇದ್ದಾವೆ. ಅಂಥದ್ರ ಮಧ್ಯ ಹೊಸ ಟೀಮ್ ಇಟ್ಕೊಂಡು ಹೊಸ ಟ್ಯಾಲೆಂಟೆಡ್ ಟೆಕ್ನಿಷಿಯನ್ಸ್ ಟೀಮ್ನೆಲ್ಲ ಇಟ್ಕೊಂಡು ಒಂದು ಸಿನ್ಸಿಯರ್ ಪ್ರಯತ್ನ ಮಾಡಿದ್ದೀವಿ. ಯಾರಿಗೂ ಏನು ಅವ್ರ ಬ್ಯಾಕ್ಗ್ರೌಂಡ್ ಆಗಲಿ ಏನೂ ನೋಡದೆ ಅವ್ರಿಗೆ ಟ್ಯಾಲೆಂಟ್ ಇದೆ ಅನ್ನೋದೊಂದೇ ಕಾರಣಕ್ಕೆ ಅವ್ರಿಗೆ ಆಪರ್ಚುನಿಟಿಗಳು ಕೊಟ್ಕೊಂಡು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಆ ಒಂದು ಪ್ರಯತ್ನ ನಿಮ್ಮನ್ನೆಲ್ಲರನ್ನೂ ಡೆಫಿನೆಟ್ಲಿ ಸ್ಯಾಟಿಸ್ಫೈ ಮಾಡುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಒಂದು ಸಣ್ಣ ಝಲಕ್ ನೋಡಿದ್ರಲ್ಲೇ ನಿಮಗೆ ಮ್ಯೂಸಿಕಲಿ ಎಷ್ಟು ಮಟ್ಟಿಗೆ ಇದು ಇಂಪ್ರೆಸ್ ಮಾಡುತ್ತೆ ಅನ್ನೋದು ಗೊತ್ತಾಗ್ತಿದೆ. ನಮ್ಮ ಸೂರಜ್ ಜೋಯಿಸು ಸಿಕ್ಕಾಪಟ್ಟೆ ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ. ಸಾಂಗ್ಸ್ ಬಹಳ ಚೆನ್ನಾಗಿ ಬಂದಿದ್ದಾರೆ ಎಲ್ಲವನ್ನು. ಇಷ್ಟೆಲ್ಲ ಸಾಂಗ್ಸ್ ಮಾಡ್ತೀವಿ. ಆ್ಯಂಡ್ ಹೀರೋ ಬಗ್ಗೆ ಹೇಳಲೇಬೇಕು. ರಾಹುಲ್ ಇಸ್ ಅ ವಂಡರ್ಫುಲ್ ಆರ್ಟಿಸ್ಟ್ ಆ್ಯಂಡ್ ಅವರು ಎಷ್ಟು ರಗಡ್ ಲುಕ್ಕು ಆ ಮಾಸ್ ಎಲಿಮೆಂಟ್ ಇಟ್ಕೊಂಡು ಸ್ಕ್ರೀನ್ ಮೇಲೆ ಕಾಣ್ತಾರೆ ಅಂದರೆ ಯು ವಿಲ್ ಸಿ ಇನ್ ಲೈಕ್ ಜಸ್ಟ್ ಅ ಬಾಯ್ ನೆಕ್ಸ್ಟ್ ಡೋರ್. ಪಕ್ಕದ ಮನೆ ಹುಡುಗನ ಥರ ಒಂದು ಕ್ಯಾರೆಕ್ಟರ್ ಅದು. ಸಿಕ್ಕಾಪಟ್ಟೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನಾನು ಸಿನಿಮಾ ಕತೆ ಬಗ್ಗೆ ಏನೂ ಮಾತಾಡೋದಿಲ್ಲ. ಡೈರೆಕ್ಟರ್ ಆಲ್ರೆಡಿ ಸರ್ ಏನು ಹೇಳ್ಬೇಡಿ ಅಂತ ಅವ್ರು ನಮ್ಗೆ ರಿಸ್ಟ್ರಿಕ್ಟ್ ಮಾಡ್ತಿದ್ದಾರೆ ಆಲ್ರೆಡಿ. ಆ್ಯಂಡ್ ಕಾಶಿಮಾ, ಶಿ ಇಸ್ ಅ ವಂಡರ್ಫುಲ್ ಆರ್ಟಿಸ್ಟ್. ಆಲ್ರೆಡಿ ಅವರು ಭಾಳಷ್ಟು ಸಿನಿಮಾಗಳಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ. ಬಟ್ ಈ ಸಿನಿಮಾದಲ್ಲಿ ಒಂದು ವಿಭಿನ್ನವಾದ ಪಾತ್ರ. ಅಗೇನ್ ಶಿ ಲುಕ್ಸ್ ಬ್ಯೂಟಿಫುಲ್ ಆನ್ ಸ್ಕ್ರೀನ್. ಸೊ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಡ್ಯಾನ್ಸು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅದಲ್ಲದೆ ಸಾಕಷ್ಟು ದೊಡ್ಡ ತಾರಾಗಣನೆ ಇದೆ. ಇದೆಲ್ಲ ಮೀರಿ ನಮ್ಮ ಮನೋಜ್ ಬಗ್ಗೆ ಮಾತಾಡಲೇಬೇಕು. ಮನೋಜ್ ಅವರು ಹೇಳಿದಾಗೆ ಅವರಿಗೆ ಹಸಿವು, ಅವ್ರಿಗೆ ಒಂದು 20 ಜನಕ್ಕೆ ಆಗಷ್ಟು ಹಸಿವು ಅವರೊಬ್ಬರಲ್ಲೇ ಇದೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಸೊ ಡೆಫಿನೆಟ್ಲಿ ಈಸ್ ಅ ಹೈಲಿ ಟ್ಯಾಲೆಂಟೆಡ್ ಪರ್ಸನ್. ಅದನ್ನು ಅವ್ರ ಬಗ್ಗೆ ಅವರು ಹೇಳ್ತಾರೆ. ಬಟ್ ಸಿನಿಮಾದಲ್ಲಿ ನನಗೆ ಆಸ್ ಅ ಪ್ರೊಡ್ಯೂಸರ್ ಆಗಿ ಅವರು ಡೆಫಿನೆಟ್ಲಿ ಸ್ಯಾಟಿಸ್ಫೈ ಆಗೋ ಥರ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಓವರ್ ಆಲ್ ಎಲ್ಲ ಟೀಮ್ ವರ್ಕು ಬಹಳ ಚೆನ್ನಾಗಿದೆ. ನಾನು ಒಂದೇ ಕೇಳ್ಕೊಳೋದು ಏನಂತಂದರೆ ದೊಡ್ಡ ಸಿನಿಮಾ ಚಿಕ್ಕ ಸಿನಿಮಾ ಅಂದರೆ ಪ್ರತಿ ಪ್ರಯತ್ನಕ್ಕೂ ನೀವೆಲ್ಲ ನನ್ನ ಜೊತೆಗೆ ನಿಂತ್ಕೊಳ್ಳಿ. ನಾನು ಇನ್ನೂ ಒಂದಷ್ಟು ಸಿನಿಮಾಗಳು ಮಾಡೋದ್ರಲ್ಲಿ ನಾನು ತೊಡಗಿಸ್ಕೊತೀನಿ. ಸಕ್ಸಸ್ ಹುಡುಕ್ತಾ ಇದ್ದೀವಿ. ಡೆಫಿನೆಟ್ಲಿ ಸಕ್ಸಸ್ ಈ ಸಿನಿಮಾ ಮುಖಾಂತರ ಶುರು ಆಗಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಈಗ ಹಲೋ, ಎಲ್ಲರಿಗೂ ನಮಸ್ಕಾರ. ನೀ ನಂಗೆ ಅಲ್ಲವಾ ಚಿತ್ರದ ಮೊದಲ ದೃಶ್ಯದ ತುಣುಕುಗಳು ಅಂತ ಏನು ಹೇಳ್ತೀವಿ, ಅದು ತುಂಬ ಪ್ರಾಮಿಸಿಂಗ್ ಆಗಿದೆ. ಅಂದರೆ ನನಗೆ ಸಡನ್ ಆಗಿ ನಮ್ಮ ಪಕ್ಕದ ರಾಜ್ಯದ ನೆರೆ ರಾಜ್ಯದ ಚಿತ್ರಗಳು ಇತ್ತೀಚೆಗೆ ಪ್ರದೀಪ್ ರಂಗನಾಥನ್ ಅವರ ಒಂದು ಸಿನಿಮಾಗಳು ಬಂತಲ್ಲ, ಲೈಕ್ ಡ್ಯೂಡ್, ಡ್ರ್ಯಾಗನ್, ಈ ಥರ ಒಂದು ಫೀಲ್ ಕೊಡ್ತಾ ಇದೆ. ಅಂದರೆ ದೇರ್ ಇಸ್ ಈ ಥರದ ಚಿತ್ರಗಳು ಯೂಶಲಿ ನಮ್ಮ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಅಂದರೆ ಒಂದು ಆನೆಸ್ಟ್ ಲವ್ ಸ್ಟೋರಿ, ಒಂದು ಯಂಗ್ಸ್ಟರ್ಸ್ಗಳ ತರಲೆಗಳು, ಆ ಥರದ್ದೊಂದು ಇದು ಎಲ್ಲೋ ಕಡಿಮೆ ಆಗ್ತಾ ಇದೆ. ಅಂಥ ಟೈಮಲ್ಲಿ ಇಂಥ ಒಂದು ಚಿತ್ರ ಬರ್ತಾ ಇರೋದು ನಿಜವಾಗ್ಲೂ ಖುಷಿ. ಡೆಫಿನೆಟ್ಲಿ ಎವ್ರಿಥಿಂಗ್ ಇನ್ ದ ಆಸ್ಪೆಕ್ಟ್ ಆಫ್ ಮ್ಯೂಸಿಕ್ ಮೇಕಿಂಗ್, ಆಮೇಲೆ ಒಂದೇನೋ ಒಂದು ತರಲೆ ಆಗಿ ಒಂದು ಒಳಗೆ ಹಿಲೇರಿಯಸ್ ಆಗಿ ಏನೋ ಒಂದು ಕಂಟೆಂಟ್ ಇದೆ ಅನ್ನೋದು ಇದನ್ನ ನೋಡಿದ್ರೆ ಗೊತ್ತಾಗ್ತಾ ಇದೆ. ಸೊ ಐ ವಿಶ್ ದೆಮ್ ಆಲ್ ದ ವೆರಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ರಾಹುಲ್ ಇಸ್ ಲುಕಿಂಗ್ ರಿಯಲಿ ಪ್ರಾಮಿಸಿಂಗ್ ಆ್ಯಂಡ್ ದ ಲೀಡ್ ಕಾಸ್ಟ್ ಆಲ್ಸೋ. ಆ್ಯಂಡ್ ನನಗೆ ಸ್ಪೆಷಲ್ ಆಗಿ ಮೆನ್ಷನ್ ಮಾಡಬೇಕಾಗಿರೋದು ನಮ್ಮ ನಿರ್ಮಾಪಕರ ಬಗ್ಗೆ. ಜಯರಾಮ್ ಸರ್ ಅಂದರೆ ಈಗ ನೋಡಿ, ಅವ್ರು ಆಲ್ರೆಡಿ ಇದು 3-4ನೇ ಸಿನಿಮಾ ಅಂತ ಅನ್ಸುತ್ತೆ. 4 ಸಿನಿಮಾ ಮಾಡಿ ಅಂದರೆ ಅವರು ಫಸ್ಟೇ ಉಗ್ರ ಇದನ್ನು ಮಾಡ್ಬೋದಾಗಿತ್ತು. ಬಟ್ ಹಿ ಟ್ರೈ ಟು ಗಿವ್ ಆಪರ್ಚುನಿಟೀಸ್ ಫಾರ್ ದ ನ್ಯೂ ಕಮರ್ಸ್ ವಿಚ್ ಮೋಸ್ಟ್ ಆಫ್ ದ ಬಿಗ್ ಪ್ರೊಡಕ್ಷನ್ ಹೌಸ್ ಆಲ್ಸೋ ಡಸಂಟ್ ಡು. ಅದು ಅವರಿಗೆ ನಿಜವಾಗ್ಲೂ ಐ ಅಪ್ರಿಷಿಯೇಟ್ ಯು ವಿತ್ ಹೋಲ್ ಆಫ್ ಮೈ ಹಾರ್ಟ್ ಸರ್. ಬಿಕಾಸ್ ಎಲ್ಲಿವರೆಗೂ ಆ ಒಂದು ಆಟಿಟ್ಯೂಡ್ ಇರುತ್ತೆ, ಅದು ಡೆಫಿನೆಟ್ಲಿ ನಿಮ್ಮ ಸುರ ಮೂವೀಸ್ ಇನ್ನೂ ಭಾರತಾದ್ಯಂತ ಇನ್ನೂ ದೊಡ್ಡ ಮಟ್ಟದ ಯಶಸ್ಸುಗಳು, ದೊಡ್ಡ ಸಿನಿಮಾಗಳನ್ನ ಖಂಡಿತ ಮಾಡ್ತೀರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಫೈನಲಿ ಯಂಗ್ಸ್ಟರ್ಸ್ನ ಹೊಸಬ್ರನ್ನ ತಟ್ಟದಾಗ್ಲೇ ನನಗೂ ಯಾರೋ ಅವತ್ತು ಗೋವಿಂದ ನಾಯನಮ್ಮ ಅಂತ ಒಂದು ಸಿನಿಮಾ ಮಾಡಿದಾಗ ಆಗಿನ ಕಾಲಕ್ಕೆ ಒಂದು ವೆರಿ ಸ್ಮಾಲ್ ಬಜೆಟ್ ಸಿನಿಮಾ ನನಗೆ ಬೆಂತಟ್ಟಿದ್ದಕ್ಕೆ ಇವತ್ತು ನಾನು ಏನಾಗಿದ್ದಷ್ಟು ಆನಂದಸ್ಯನ ಪ್ರೊಡ್ಯೂಸ್ ಮಾಡೋಷ್ಟು ಹಂತಕ್ಕೆ ಬೆಳೆದಿದ್ದೀನಿ. ಸೊ ಹಾಗಾಗಿ ಗೊತ್ತಿಲ್ಲ ಯಾವುದು ಹಿಂಗಾಗುತ್ತೆ ಅಂತ. ಬಟ್ ಸಿನಿಮಾ ಇಂಡಸ್ಟ್ರಿ ಸಮಥಿಂಗ್ ಲೈಕ್ ದಟ್. ಸೊ ಅದನ್ನ ಅವರು ಬಹಳ ತುಂಬ ಆನೆಸ್ಟ್ ಆಗಿ ತುಂಬ ಪ್ರೀತಿಯಿಂದ ಮಾಡ್ತಾ ಇದ್ದಾರೆ. ಐ ಥಿಂಕ್ ಐ ವಿಶ್ ದಮ್ ಗುಡ್ ಲಕ್. ಮನೋಜ್ ಅವ್ರಿಗೂ ಒಳ್ಳೇದಾಗಲಿ.
ಪ್ರವೀಣ್ ಶೆಟ್ಟರ್ ಸರ್ ಬಂದಿದ್ದಾರೆ. ಆಫ್ಟರ್ ಲಾಂಗ್ ಟೈಮ್ ಮೀಟ್ ಆಗ್ತಾ ಇದ್ದೀವಿ ಇಲ್ಲಿ. ಸೊ ಐ ವಿಶ್ ದೆಮ್ ಆಲ್ ದ ವೆರಿ ಬೆಸ್ಟ್. ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಲುಕಿಂಗ್ ಫಾರ್ವರ್ಡ್ ಟು ಸಿ ದಿಸ್ ಫಿಲ್ಮ್ ಆನ್ ಸ್ಕ್ರೀನ್. ಆಗಸ್ಟ್ ಅಂತ ಬೇರೆ ಹಾಕಿದ್ದಾರೆ, ಇನ್ನೂ ಖುಷಿ ಆಯಿತು. ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಟೀಸರ್ ಹೇಗಿತ್ತು? ಎಲ್ರಿಗೂ ಇಷ್ಟ ಆದರೆ ಸಾಕು. ಯಾಕೆಂದರೆ ತುಂಬ ಒಂದಷ್ಟು ಮಸಾಲೆ ಎಲ್ಲ ಹಾಕಿ ಮಾಡಿರೋ ಸಿನಿಮಾ ಇದು. ಅಂದರೆ ಸಿನಿಮಾದಲ್ಲಿ ಒಂದು ಆ್ಯಕ್ಚುಲಿ ಒಳ್ಳೆ ವಿಷಯನೂ ಇದೆ. ಬಟ್ ಏನು ಹೇಳಬೇಕು ಜನಕ್ಕೆ, 2 ಅವರ್ ಜನ ಥಿಯೇಟರ್ ಕೂತಾಗ ಬೋರ್ ಆಗಬಾರ್ದು ಅನ್ನೋ ಲಾಜಿಕ್ನ ಕರೆಕ್ಟಾಗಿ ತಲೆಯಲ್ಲಿ ಇಟ್ಕೊಂಡು ಮಾಡಿರೋ ಸಿನಿಮಾ ಇದು. ಸಿನಿಮಾ ಆ್ಯಕ್ಚುಲಿ ಜರ್ನಿ ತುಂಬ ದೊಡ್ಡದು. ಆ್ಯಕ್ಚುಲಿ ಐ ಶುಡ್ ಸ್ಟಾರ್ಟ್ ಫ್ರಮ್ ಥ್ಯಾಂಕಿಂಗ್ ಪ್ರವೀರ್. ಆ್ಯಕ್ಚುಲಿ ನನ್ನ ರಾಹುಲ್ನ ಸರಿಗೆ ಇಂಟ್ರೊಡ್ಯೂಸ್ ಮಾಡಿದ್ದು. ಸೊ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಸೊ ಆದಮೇಲೆ ಸುಮಾರಷ್ಟು ಹರ್ಡಲ್ಸ್, ತುಂಬ ಏನೋ ಸಾಹಸ ಮಾಡಿದ್ದೀವಿ. ಬಟ್ ವಿತ್ ಸಪೋರ್ಟ್ ಆಫ್ ಜಯರಾಮ್ ಸರ್ ಇವತ್ತು ಈ ಟೀಸರ್ ಆಗಲಿ ಸಿನಿಮಾ ಆಗಲಿ ರೆಡಿ ಆಗೋಕ್ಕೆ ಮೇಲಾಗಿ ಅವರೇ ಕಾರಣ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್. ಸೊ ಎಲ್ಲ ಏನೇ ಸಿಚುವೇಶನ್ ಇದ್ರೂ ಆ ಟೈಮಲ್ಲ ಜೊತೆ ನಿಂತಿದ್ದೀರಾ. ಸುಮಾರಷ್ಟು ಸಿಚುವೇಶನ್ಸಲ್ಲೂ ಕೂಡ ನಿಂತಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಅದಾದಮೇಲೆ ಮೇನ್ಲಿ ನನ್ನ ಟೀಮು, ಅಂದರೆ ಒಂದು ಸಿನಿಮಾ ಇಷ್ಟರ ಮಟ್ಟಿಗೆ ಅಚ್ಚುಕಟ್ಟಾಗಿ ಚೆನ್ನಾಗಿ ಆಗಬೇಕು ಅಂದರೆ ಡೈರೆಕ್ಟ್ರು ಮತ್ತು ಕತೆ ಬರೆದವ್ರು ಇಬ್ಬರು ಮಾತ್ರ ಕರೆಕ್ಟಾಗಿದ್ರೆ ಆಗಲ್ಲ. ಅವ್ರ ಜೊತೆ ಸಾಥ್ ಕೊಡೋ ಡೈರೆಕ್ಷನ್ ಡಿಪಾರ್ಟ್ಮೆಂಟು. ಸೊ ಅವರು ಕೂಡ ಬಿಗಿಯಾಗಿ ಕೆಲಸ ಮಾಡಬೇಕು ಜೊತೆಯಲ್ಲಿ. ಸೊ ನಮ್ಮ ವಾಯ್ಸ್ ಎಲ್ಲ ಇಲ್ಲೇ ಇದ್ದಾರೆ. ಆಶ್ರಿತ್, ಯುವ, ವಿಶ್ವ, ಆಮೇಲೆ ಬರ್ತೀನಿ. ಸೊ ಶರತ್ ಅಂತ ಇದ್ರು, ನವೀನ್, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಸರ್ ಹೇಳ್ದಂಗೆ ತುಂಬ ದೊಡ್ಡ ತಾರಾಗಣ ಇದು. ರಾಹುಲಿಂದ ಹಿಡಿದು ಕಾಶಿಮಾ, ಭಾವನಾ, ಆರ್ತಿ ಪಡುಬಿದ್ರಿ ಅವರಿದ್ದಾರೆ, ರೋಹಿತ್ ಭಾನುಪ್ರಕಾಶ್ ಅವರಿದ್ದಾರೆ, ಮಂಜುನಾಥ್ ಹೆಗಡೆ ಸರ್ ಮೇನ್ಲಿ. ಅಂದರೆ ನಮ್ಮ ಮಂಜುನಾಥ್ ಹೆಗಡೆ ಸರ್ ನಿಮಗೆಲ್ಲ ಗೊತ್ತೇ ಇರ್ತಾರೆ. ತಂದೆ ಕ್ಯಾರೆಕ್ಟರ್ ಮಾಡಿದ್ದಾರೆ, ನೋಡಿದ್ರಿ ನೀವು. ಫನ್ನಿ ವಿಷಯ ಏನು ಅಂದರೆ ಅವರು ನಾವೇನೋ ನಾರ್ಮಲ್ ಆಗಿ ಬರೆದಿರೋ ಡೈಲಾಗ್ನು ಕೂಡ ಒಂದು ಸ್ಪಾರ್ಕ್ ಕೊಟ್ಟು ಮಜವಾಗಿ ಹೇಳ್ತಾರೆ. ಸುಮ್ಮನೆ ಫಾರ್ ಎಕ್ಸಾಂಪಲ್, ಈಗ ರಾಹುಲ್ ಸಿನಿಮಾದ ಒಂದು ಸೀನಲ್ಲಿ ಕಾಲು ಮುದ್ಬಿಟ್ಟು ಬೆಡ್ ಮೇಲೆ ಮಲಗಿರ್ತಾರೆ. ಸೊ ಅವಾಗ ಅವ್ರು ಕೇಳಿದಾಗ, ಅವ್ರ ತಂದೆ ಏನಾಯ್ತು ಅಂತ ಕೇಳಿದಾಗ, ನೀನು ಹೇಳ್ತಿದ್ದಲ್ಲ ಅವಾಗ ತಲೆ ಬಗ್ಸ್ ನಡಿ ಅಂತೇಳಿ, ನಡ್ಕೊಂಡು ಹೋಗ್ತಾ ಇದೆ, ರೋಡಲ್ಲಿ ಗಾಡಿ ಗುದ್ಬಿಡ್ತು ಅಂತ ಹೇಳ್ತಾರೆ. ಸೊ ಅದಕ್ಕೆ ಅವ್ರ ಅಪ್ಪ ವಾಪಸ್ ಹೇಳ್ತಾರೆ, ಚಿಕ್ಕ ವಯಸ್ಸಿಂದ ಇನ್ನೊಂದು ಹೇಳ್ತಿದ್ದಲ್ಲ, ಪಕ್ಕದ ಮನೆ ಸುರೇಶನ್ ಮಗನ್ ಕುಡಿ ಅಂತೇಳಿ ಒಳ್ಳೆ ಬುದ್ಧಿ ಬರುತ್ತೆ, ನಾನು ಮಾಡಿದ್ರೆ ಒಳ್ಳೆ ಬುದ್ಧಿ ಬರ್ತಿತ್ತು ಅಂತ ಹೇಳ್ತಾರೆ. ಸೊ ನಾನು ಹೇಳ್ತಿರೋದೇನು ಅಂದರೆ, ನಾವೇನೇ ಬರ್ದಿದ್ರು ಕೂಡ ಅದನ್ನು ಅದ್ಭುತವಾಗಿ ಸ್ಕ್ರೀನ್ ಮೇಲೆ ತೋರ್ಸೋಕ್ಕಾಗೋದು ಒಬ್ಬ ನಟನೆ ಮಾಡಿದಾಗ ಮಾತ್ರ. ಸೊ ಆ ಥರ ನೋಡಿದಾಗ ನನ್ನ ತಂಡದಲ್ಲಿರೋ ಪ್ರತಿಯೊಬ್ಬ ಆರ್ಟಿಸ್ಟು ಕೂಡ ಸೂಪರ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು, ಲವ್ ಯು ಎವ್ರಿವನ್, ಥ್ಯಾಂಕ್ ಯು ಸೋ ಮಚ್. ಇನ್ನು ನನಗೆ ಮೇನ್ ಸ್ಟ್ರೆಂತ್ 3 ಜನ ಹೆಸರು ತಗೊಳ್ಳೋಕ್ಕೆ ಇಷ್ಟಪಡ್ತೀನಿ ಮನಸ್ಪೂರ್ವಕವಾಗಿ. ಒಂದು ಉದಯ ಲೀಲಾ DOP ಅವರು, ಎರಡನೇದು ನಾಗೇಂದ್ರ ಉಜ್ಜನಿ ನಮ್ಮ ಎಡಿಟರು, ಮೂರನೇದು ಸೂರಜ್ ಜಾಯ್ಸ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್. ಇವತ್ತಿಗೆ ಈ ಸಿನಿಮಾ ಇಷ್ಟು ಅಚ್ಚುಕಟ್ಟಾಗಿ ಆಗಿ ನಿಮ್ಮ ಮುಂದೆ ನಿಲ್ತಾ ಇದೆ ಅಂದರೆ ಆ 3 ಜನನೂ ಕೂಡ ಮೇನ್ ಕಾರಣನೇ. ಸೊ ಥ್ಯಾಂಕ್ ಯು ಸೋ ಮಚ್. ಅವ್ರ ಬಗ್ಗೆ ಆಮೇಲೆ ಸ್ಟೇಜ್ ಮೇಲೆ ಬಂದಾಗ ಮಾತಾಡ್ತೀನಿ. ಸೊ ಹೀರೋ ಕರ್ಕೊಡ್ತೀನಿ ಸರ್. ನಾನು ಥ್ಯಾಂಕ್ ಯು ಎಲ್ರಿಗೂ ಟೀಸರ್ ಇಷ್ಟ ಆಯಿತು ಅನ್ಸುತ್ತೆ. ಟೀಸರ್ ಆಲ್ರೆಡಿ ಯೂಟ್ಯೂಬಲ್ಲಿ ಲೈವ್ ಇದೆ. ಸೊ ಇಷ್ಟ ಆದಾಗ ದಯವಿಟ್ಟು ಶೇರ್ ಮಾಡಿ. ಇಷ್ಟ ಆಗಿಲ್ಲ ಅಂದ್ರೂ ಕಷ್ಟಪಟ್ಟು ಶೇರ್ ಮಾಡಿ, ಜನ ನೋಡಲಿ. ಇಷ್ಟ ಆದವ್ರು ನೋಡ್ತಾರೆ, ಶೇರ್ ಮಾಡ್ತಾರೆ. ಸೊ ಥ್ಯಾಂಕ್ ಯು. ರಾಹುಲ್ ಬಂದ್ಬಿಡಿ. ಲವ್ ಜೊತೆಗೆ ಬೇರೆ ಏನಾದ್ರು ಕಂಟೆಂಟ್ ಇಟ್ಕೊಂಡಿರೋ ಸಿನಿಮಾದಲ್ಲಿ? ಸರ್ ಲವ್ ಜೊತೆ ಆ್ಯಕ್ಚುಲಿ ಒಂದು ಸೀರಿಯಸ್ ಕಂಟೆಂಟ್ ಇದೆ. ಸಿನಿಮಾಲಿ. ಅದು ಈಗಲೇ ಡಿಸ್ಕ್ಲೋಸ್ ಮಾಡಿದ್ರೆ ಮಜಾ ಇರಲ್ಲ ಅಂತ ಅಷ್ಟೇ. ಟ್ರೈಲರ್ ಟೈಮಲ್ಲಿ ಅಷ್ಟರಲ್ಲಿ ಡಿಸ್ಕ್ಲೋಸ್ ಮಾಡ್ತೀವಿ. ಅಂದರೆ ಆ್ಯಕ್ಚುಲಿ ಒಂದು ಸೀರಿಯಸ್ ವಿಷಯ ಇದೆ ಸಿನಿಮಾಲಿ. ಸುಮ್ಮನೆ ಜಾಲಿಯಾಗಿ ಅವ್ರದ್ದು ಲವ್ ಸ್ಟೋರಿ ಅಷ್ಟಕ್ಕೆ ಮಾತ್ರ ನಿಂತಿಲ್ಲ. ಒಂದು ಮೇನ್ ವಿಷಯ ಮಾತಾಡ್ತಿದ್ವಿ. ಪ್ರೆಸೆಂಟ್ ಸೊಸೈಟಿಲಿ ಈಗ ಜನಗಳ ಮಧ್ಯೆ ನಡೀತಾ ಇದೆ, ಅದ್ರ ಬಗ್ಗೆ ಒಂದೇನೋ ಮಾತಾಡೋಕೆ ಎಲ್ಲೆಲ್ಲಿ ಶೂಟ್ ಮಾಡಿದ್ರಿ ಸರ್? ಸಿನಿಮಾ ಮೋಸ್ಟ್ ಆಫ್ ದ ಪಾರ್ಟ್ ಎಲ್ಲ ಬೆಂಗಳೂರೇ. ಒಂದು ಕಡೆ ಬ್ಯಾಂಗ್ಳೂರ್ ಔಟ್ಸ್ಕರ್ಟ್ಸ್ ಡಾಬಾ ಸೆಟಪ್ ಹಾಕಿದ್ವಿ, ಅಲ್ಲೊಂದು 10-15 ಡೇಸ್ ಅಲ್ಲಿ ಶೂಟ್ ಆಯಿತು. ಬಿಟ್ಟರೆ ಉಡುಪಿಲಿ, ಮಂಗಳೂರು ಇಷ್ಟು ಶೂಟ್ ಆಗಿದೆ ಸರ್. ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಚೆನ್ನಾಗಿದೆ ಸರ್, ಎಲ್ಲ ಚೆನ್ನಾಗಾಯಿತು. ಸೊ ಅದೇ ನನ್ನ ಫಸ್ಟ್ನೇ ಸಿನಿಮಾ ಇದ್ದರೆ ನಾನು ಕ್ವಿಕ್ಕಾಗಿ ಮಾಡ್ತಾ ಇದ್ದೀನಿ. ನನ್ನ ಫಸ್ಟ್ ಸಿನಿಮಾ ಆನಾ ಅಂತೇಳಿ, ಅದಾದಮೇಲೆ 2ನೇ ಸಿನಿಮಾ ಮೇರಿ ಅಂತ ಮಾಡಿದೆ. ಫಸ್ಟ್ ಸಿನಿಮಾ ಅದಿತಿ ಪ್ರಭೋದ್ರ ಜೊತೆ ಮಾಡಿದ್ದು. ಯಾರಿಗಾರು ಗೊತ್ತಿಲ್ಲ ಅಂತ ಹೇಳ್ತಿದ್ದೀನಿ, ಅದಕ್ಕೋಸ್ಕರ ಅಷ್ಟೇ. ಸೊ ಆ ಟೈಮಿಂದ ಅಷ್ಟೇ ನಂಗೆ ಅದೇನೋ ಸಿನಿಮಾ ಪ್ರೋಸೆಸ್ನ ಸ್ಪೀಡಾಗಿ ಮಾಡಿ ಅಭ್ಯಾಸ. ಅಂದರೆ ನಂಬರ್ ಆಫ್ ಡೇಸ್ ಕಮ್ಮಿ ಮಾಡೋದು, ಹೆಕ್ಟಿಕ್ ಸ್ಕೆಡ್ಯೂಲ್ಸ್ ಹಾಕಿ. ಸೊ ಅದರಲ್ಲೇ ಒಂಥರ ಮಜಾ, ಅದೇ ಸುಖ, ಹೆಕ್ಟಿಕ್ ಸ್ಕೆಡ್ಯೂಲ್ಸ್ ಮಾಡೋದು. ಸೊ ಆಲ್ಮೋಸ್ಟ್ ಇಲ್ಲೂ ಕೂಡ ಹಾಗೆ ಮಾಡಿದ್ವಿ.
ಚೆನ್ನಾಗಾಯ್ತು ಸರ್, ಎಕ್ಸ್ಪೀರಿಯನ್ಸ್ ಎಲ್ಲ ಮಜಾ ಇತ್ತು. ಆರ್ಟಿಸ್ಟ್ ಎಲ್ಲ ನನ್ನ ಏಜ್ ಗ್ರೂಪ್ ಅವರೆಲ್ಲ ಇರೋದ್ರಿಂದ ಫನ್ ಆಗಿತ್ತು, ಪ್ರತಿಯೊಂದು ಫನ್ ಆಗಿತ್ತು, ನೀಟ್ ಆಗಿತ್ತು. ಮೊದಲನೇದಾಗಿ ಇಲ್ಲಿ ಬಂದಿರೋ ಪ್ರತಿಯೊಬ್ಬರು ಮೀಡಿಯಾ ಫ್ರೆಂಡ್ಸು, ನನ್ನ ಫ್ರೆಂಡ್ಸು, ಪವನ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಹೀರೋ ಆಗಿ ಇದು ನನ್ನ ಮೊದಲನೇ ಸಿನಿಮಾ ಆ್ಯಂಡ್ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಅವಕಾಶ ಕೊಟ್ಟಿದ್ದಕ್ಕೆ ಜಯರಾಮ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಟು ಮೈ ಡೈರೆಕ್ಟರ್ ಆಲ್ಸೋ, ನಮ್ಮ ಎಂಟೈರ್ ಟೀಮ್, DOP, ನಮ್ಮ ಟೆಕ್ನಿಷಿಯನ್ಸು, ನಮ್ಮ ಫ್ರೆಂಡ್ಸು, ನಮ್ಮ ಎಂಟೈರ್ ಕಾಸ್ಟ್ ಆ್ಯಂಡ್ ಥ್ರೂ ಆಲ್ ಮೈ ಕೋ ಆ್ಯಕ್ಟರ್ಸ್, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಮೀ. ಕಿರಣ್ ಮಾಸ್ಟರ್, ಅಭಿ ಮಾಸ್ಟರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಸಿನಿಮಾಲಿ ಲಕ್ಕಿ ಪಾತ್ರದಲ್ಲಿ ಕಾಣಿಸ್ಕೊತಾ ಇದ್ದೀರಿ. ಹೋಪ್ಫುಲಿ ಆ ಕ್ಯಾರೆಕ್ಟರ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ನಾನು ಮುರಳಿ ಅಣ್ಣ, ನಿಮ್ಮೆಲ್ಲರ ರೋಲಿಂಗ್ ಸ್ಟಾರ್ ಶ್ರೀಮುರಳಿ ಸರ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ತುಂಬ ವರ್ಷದಿಂದ ಅವ್ರ ಜೊತೆಗಿದ್ದೀನಿ ಆ್ಯಂಡ್ ತುಂಬ ಕಲಿಯೋಕ್ಕೆ ಸಿಕ್ತು. ಆ್ಯಂಡ್ ಪ್ರತಿಯೊಂದು ಸ್ಟೆಪ್ಪಲ್ಲಿ ಗೈಡ್ ಮಾಡಿದ್ದಾರೆ, ಮೋಟಿವೇಟ್ ಮಾಡಿದ್ದಾರೆ. ಈವನ್ ಈ ಸಿನಿಮಾಗೂ ಜಯರಾಮ್ ಸರ್ಗೂ ಫೋನ್ ಮಾಡಿ ತಿಳ್ಕೊತಾ ಇದ್ರು ಹೆಂಗೆ ಬರ್ತಾ ಇದೆ ಏನು, ಆ್ಯಂಡ್ ಆಲ್ವೇಸ್ ಮೋಟಿವೇಟ್ ಮಾಡಿದ್ರು ನಮ್ಮ ಡೈರೆಕ್ಟರ್ನ, ನಮ್ಮ ಎಂಟೈರ್ ಟೀಮ್ನ. ಆ್ಯಂಡ್ ಪ್ರವೀರ್ ಸರ್ ಮೆನ್ಷನ್ ಮಾಡಿದಾಗ ಪ್ರವೀರ್ ಶೆಟ್ಟಿ, ನಮ್ಮ ನಿದ್ರಾದೇವಿ ಹೀರೋ, ಆ್ಯಂಡ್ ಪ್ರವೀಣ್ ಶೆಟ್ಟಿ ಸರ್, ಅಂಕಲ್ ಥ್ಯಾಂಕ್ ಯು ಸೋ ಮಚ್. ನೀವು ಇದ್ದಿದ್ದಕ್ಕೆ ಈ ಸಿನಿಮಾ ಆಯಿತು. ನಾವೇನೋ ಅಂದ್ಕೊಂಡು ಏನೋ ಸ್ಟಾರ್ಟ್ ಮಾಡಿದ್ವಿ, ಒಂದು ಪಾಯಿಂಟಲ್ಲಿ ಸ್ಟಕ್. ಆವಾಗ ಪ್ರವೀಣ್ ಸರು, ನಮ್ಮ ಪ್ರವೀರು, ನಮ್ಮ ಡಿಸ್ಟ್ರಿಬ್ಯೂಟರ್ ಮನೋಜ್ ಸರ್ ಆ್ಯಂಡ್ ಜಯರಾಮ್ ಸರ್ ನಮಗೆ ಹೆಲ್ಪ್ ಮಾಡಿ ನಮ್ಮ ಒಂದು ಕನಸಿಗೆ ಕಂಪ್ಲೀಟ್ ಮಾಡೋಕ್ಕೆ ಒಂದು ಶಕ್ತಿ ಕೊಟ್ಟರು. ಆ್ಯಂಡ್ ಮೊದಲನೇ ಸಿನಿಮಾ, ಅದಕ್ಕೆ ಎಕ್ಸೈಟೆಡ್ ಆ್ಯಂಡ್ ನರ್ವಸ್ ಎರಡೂ ಇದೆ. ಈ ಟೀಸರ್ನ ನೋಡಿ ಶೇರ್ ಮಾಡಿ, ನಿಮ್ಮ ಬ್ಲೆಸ್ಸಿಂಗ್ಸ್ ಕೊಡಿ. ನಿಮ್ಮ ಬ್ಲೆಸ್ಸಿಂಗ್ಸ್ ಇದ್ದರೆ ನಮ್ಮ ಪ್ರಯತ್ನಕ್ಕೆ ಒಂದು ಶಕ್ತಿ ಸಿಗುತ್ತೆ. ಥ್ಯಾಂಕ್ ಯು. ಮೊದಲನೇ ಅವಕಾಶ ಹೇಗೆ ಅದನ್ನು ಫುಲ್ಫಿಲ್ ಮಾಡ್ಕೊಂಡಿದ್ದೀರಾ? ಆ್ಯಕ್ಚುಲಿ ತುಂಬ ಸ್ಪೆಷಲ್ ಅವಕಾಶ ಇದು. ಬಿಕಾಸ್ ನಮ್ಮ ಮನೋಜ್ ಸರ್ ಪ್ರತಿಯೊಂದು ಸ್ಟೆಪ್ಪಲ್ಲಿ ವರ್ಕ್ಶಾಪ್ ಮಾಡಿಸಿ, ಪ್ರತಿಯೊಂದು ಸೀನಿಗೆ ಹಿಂಗೆ ಬೇಕು, ಇದೇ ಮಾಡಬೇಕು ಅಂತ ಒಂದು ಟ್ರೈನಿಂಗ್ ಕೊಟ್ಟರು. ನಮ್ಮ ಕಿರಣ್ ಮಾಸ್ಟರು, ಅಭಿ ಮಾಸ್ಟರು, ಡ್ಯಾನ್ಸು, ಎಕ್ಸ್ಪ್ರೆಷನ್ಸು ಕಂಪ್ಲೀಟ್ ಟ್ರೈನ್ ಅಪ್ ಮಾಡಿದ್ರು. ಆ್ಯಂಡ್ ಮೇನ್ಲಿ ಟೀಸರ್ ನನಗೆ ತುಂಬ ಸ್ಪೆಷಲ್, ಲೈಫ್ ಲಾಂಗ್ ಮರೆಯಲ್ಲ. ಏನಕ್ಕೆ ಅಂದರೆ ನನ್ನ ಫಸ್ಟ್ ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡಿರೋದು ಅಪ್ಪು ಸರ್ ಯುವರತ್ನ ಅಲ್ಲಿ, ಒಂದು ತುಂಬ ಚಿಕ್ಕ ರೋಲು. ಆ್ಯಂಡ್ ಆಲ್ವೇಸ್ ಅದಕ್ಕೂ ಗ್ರೇಟ್ಫುಲ್ ಆಗಿರ್ತೀನಿ. ಆ್ಯಂಡ್ ನೆಕ್ಸ್ಟ್ ಸಿನಿಮಾ ಬಗೀರಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದೆ. ಆ್ಯಂಡ್ ಈ ಸಿನಿಮಾ ಅಲ್ಲಿ ಅನ್ನೋರ್ದೊಂದು ಹಾಡಿದೆ. ಸೊ ದೊಡ್ಡ ಮನೆ ಒಂದು ಬ್ಲೆಸ್ಸಿಂಗ್ಸ್ ಇದೆ ಅಂತ ಒಂದು ಸ್ಪೆಷಲ್ ಫೀಲಿಂಗ್. ಆ ಸಾಂಗ್ ಫುಲ್ ಸಿನಿಮಾದಲ್ಲಿ ಇದೆಯಾ? ಕೆಲವೇ ಒಂದು ಸಾಂಗಲ್ಲಿ ಹಳೆ ಹಾಡುಗಳೆಲ್ಲ ಬಂದೋಗುತ್ತೆ ಸರ್, ಒಂದು ಪಕ್ಕ ಮಾಸ್ ಸಾಂಗಲ್ಲೂ ಅದರಲ್ಲೆಲ್ಲ ತುಂಬ ಈ ಥರ ಬಂದೋಗುತ್ತೆ. ಎಲ್ಲ ಮಿಕ್ಸ್ ಮಾಡಿದ್ದೀರಲ್ಲ, ಎಲ್ಲ ಮಿಕ್ಸ್ ರೈಟ್ಸ್ಗಳಾಗಿದೆಯಾ ಅದಕ್ಕೆ? Actually, Guna sir, thank you for giving us the rights for such legendary songs. ನಮ್ಮ ತಾರಕ್ ಮಾಸ್ಟರ್ಗೂ ತುಂಬ ಥ್ಯಾಂಕ್ಸ್. ಸಾರಿ, ನರ್ವಸ್ ಆಗಿದ್ದೀನಿ, ಹೆಸರುಗಳು ಮರೀತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಕೋ ಆ್ಯಕ್ಟರ್ಸ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಆಲ್ಮೋಸ್ಟ್ ಆಲ್ ಎಲ್ಲ ಎಕ್ಸ್ಪೀರಿಯನ್ಸ್ಡ್ ಆಗಿದ್ದಾರೆ. ಆ್ಯಂಡ್ ನಮ್ಮ ನಾನು ವೆನೆವರ್ ಐ ಹ್ಯಾಡ್ ಸಮ್ ಮಿಸ್ಟೇಕ್ಸ್, ಅವರು ಹೇಳ್ಕೊಟ್ರು, ಹಿಂಗೆ ಮಾಡಿ ಹಿಂಗೆ ಚೆನ್ನಾಗಿ ಬರುತ್ತೆ. ಆ್ಯಂಡ್ ನಮ್ಮ DOP ಸರ್ ಬಂದಿದ್ದಾರೆ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್ ಫಾರ್ ಶೋಯಿಂಗ್ ಮೀ ಇನ್ ದ ಬೆಸ್ಟ್ ವೇ ಪಾಸಿಬಲ್. ಅವರು ಪಾಪ ಈ ಟ್ರೀಟೆಡ್ ಇಟ್ ಲೈಕ್ ಇಟ್ಸ್ ಹಿಸ್ ಓನ್, ಅವ್ರದ್ದೇ ಕಾಸು ಅನ್ನೋ ಥರವಾಗಿ ಪ್ರತಿಯೊಂದು ಶಾರ್ಟಲ್ಲೂ, ಈವನ್ ಮೈನ್ಯೂಟ್ ಶಾರ್ಟ್ ಆಗಿರಲಿ, ಚೂರು ಫೋಕಸ್ ಮಿಸ್ ಆದರೆ ಬಿಡ್ತಾ ಇರಲಿಲ್ಲ ನಮ್ಮನ್ನ. ಥ್ಯಾಂಕ್ ಯು ಅಣ್ಣ. ಸೊ ಈಗ ನಮಗೆ ಇಲ್ಲಿ ಮೇಲ್ ಲೀಡ್ ಆ್ಯಂಡ್ ಫಿಮೇಲ್ ಲೀಡ್ ಇದನ್ನು ನೋಡಿದಾಗಲೇ ಗೊತ್ತಾಗುತ್ತೆ ಒಂದು ಹೆಂಗೆ ಎನರ್ಜೆಟಿಕ್ ಆಗಿ ಮತ್ತೆ ಸಿನಿಮಾದ ಬಗ್ಗೆ ಬಹಳ ಡೆಡಿಕೇಟೆಡ್ ಆಗಿದ್ದಾರೆ ಅಂತ. ಸೊ ಪ್ಲೀಸ್ ಗೋ ಅಹೆಡ್.
ನಮಸ್ಕಾರ. ನಮಸ್ಕಾರ ಎಲ್ರಿಗೂ. ಇವತ್ತು ಬಂದಿರುವಂಥ ಆಲ್ ದ ಮೀಡಿಯಾ ಪ್ರೆಸ್ ಆ್ಯಂಡ್ ಟು ಆಲ್ ದ ಲವ್ಲಿ ಗೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಪವನ್ ಸರ್ ಬಂದಿರೋದಕ್ಕೆ. ನಿಮ್ಮ ಸಿನಿಮಾ ಐ ಥಿಂಕ್ ಗೂಗ್ಲಿ ನಾನು ಎಷ್ಟು ಸರಿ ನೋಡಿದ್ರು ಗೊತ್ತಿಲ್ಲ. ಸೊ ಬಿಗ್ ಫ್ಯಾನ್ ಆಫ್ ಯರ್ ಫಿಲ್ಮ್ಸ್. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿರೋದು. ಇವತ್ತು ಆ್ಯಕ್ಚುಲಿ ಸ್ವಲ್ಪ ನರ್ವಸ್ ಇದ್ದೆ, ಯಾಕಂದರೆ ಮೀಡಿಯಾ ಮುಂದೆ ಮಾತಾಡಿ ಸ್ವಲ್ಪ ಟೈಮ್ ಆಗಿತ್ತು. ಬಟ್ ಆ್ಯಸ್ ಐ ಎಂಟರ್ಡ್, ನನಗೆ ಗ್ರೀಟ್ ಮಾಡಿದ ರೀತಿ ಇರ್ಬೋದು, ಅಷ್ಟು ಪ್ರೀತಿಯಿಂದ ಎಲ್ಲರೂ ಮಾತಾಡ್ಸಿದ್ದು ಮನಸ್ಸಿಗೆ ತುಂಬ ಖುಷಿ ಆಯಿತು. ಎಸ್ಪೆಷಲಿ ನಮ್ಮ ಸೀನಿಯರ್ ಮೀಡಿಯಾ ಅವರು ಇರ್ಬೋದು. ಸರ್, ಮಿಸ್ಡ್ ಯು ಸರ್. ಸೊ ಎಸ್, ಟೀಸರ್ ನೋಡಿದ್ರಲ್ಲ, ಇಷ್ಟ ಆಯ್ತಾ? ಖುಷಿನ ನೋಡಿದ್ರಲ್ಲ, ಖುಷಿ ಆಯ್ತಾ? ಓಕೆ. ಸೊ ಇಷ್ಟೆಲ್ಲ ಮಾಡೋದಕ್ಕೆ ಕಾರಣ ಆಗಿದ್ದು ನಮ್ಮ ಪ್ರೊಡ್ಯೂಸರ್ ಆದಂಥ ಜಯರಾಮ್ ಸರ್. ವಿದೌಟ್ ಯು ಸರ್, ಡೆಫಿನೆಟ್ಲಿ ದಿಸ್ ಮೂವಿ ವುಡಂಟ್ ಹ್ಯಾವ್ ಬಿನ್ ಪಾಸಿಬಲ್. ಆ್ಯಕ್ಚುಲಿ ಒನ್ ಪಾಯಿಂಟ್ ಆಫ್ ಟೈಮ್ ನಾನು ಹೋಪ್ ಕಳ್ಕೊಂಡಿದ್ದೆ ದ್ಯಾಟ್ ಈ ಸಿನಿಮಾ ಏನಾಗುತ್ತೆ ಅಂತ. ಬಟ್ ಆ ಟೈಮಲ್ಲಿ ನಮ್ಮೆಲ್ಲ ಕೈ ಹಿಡಿದು ನಮ್ಮ ಸಿನಿಮಾ ಸ್ಟಾರ್ಟ್ ಮಾಡಿದ್ದು ಇವತ್ತು ಇಲ್ಲಿವರೆಗೂ ತಂದಿದ್ದೀರಾ ಸರ್. ಆಲ್ ಥ್ಯಾಂಕ್ಸ್ ಟು ಯು. I wish and pray that ನೀವು ಆಸ್ ಅ ಪ್ರೊಡ್ಯೂಸರ್ ಹ್ಯಾವ್ ಅ ವೆರಿ ಲಾಂಗ್ ಆ್ಯಂಡ್ ಸಕ್ಸಸ್ಫುಲ್ ಜರ್ನಿ ಆ್ಯಂಡ್ ನಿಮ್ಮ ಬ್ಯಾನರಲ್ಲಿ ತುಂಬ ಒಳ್ಳೊಳ್ಳೆ ಸಿನಿಮಾ ಬರಲಿ ಆ್ಯಂಡ್ ಹೀಗೆ ನೀವು ಹೊಸ ಟ್ಯಾಲೆಂಟ್ಸ್ಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಸೊ ಯಾ, ನಮ್ಮ ಸಿನಿಮಾದ ಕ್ರಿಯೇಟರ್ ಆದಂಥ ಮನೋಜ್ ಸರ್, ನಮ್ಮ ಡೈರೆಕ್ಟರ್, ಮಾತಾಡ್ತಿದ್ದೀನಿ ಕೇಳಿ ಸರ್. ಸೊ ಅವರಿಗೆ ನಾನು ಆ್ಯಕ್ಚುಲಿ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ ಅಂತಾನೆ ಹೇಳ್ತೀನಿ, ಯಾಕಂದರೆ ಎಷ್ಟೊಂದು ಸರಿ ನಮ್ಮ ಸರ್ ಅವ್ರು ಖರ್ಚು ಮಾಡೋಕೆ ರೆಡಿ ಇದ್ರು ಸರ್ ಇಲ್ಲ ಬಜೆಟಲ್ಲಿ ಮಾಡೋಣ, ನಮ್ಗೆ ಸಪೋರ್ಟ್ ಮಾಡ್ತಾರೆ, ಬಜೆಟಲ್ಲಿ ಮಾಡೋಣ ಅಂತ. ಸೊ ಯಾ, ದ್ಯಾಟ್ಸ್ ಅ ವೆರಿ ನೈಸ್ ಥಿಂಗ್ ಅಬೌಟ್ ಹಿಮ್. ಆ್ಯಂಡ್ ಅವ್ರು ನನಗೆ ಹೇಳಿದರು, ಒನ್ ಥಿಂಗ್ ಫಾರ್ ಶ್ಯೂರ್ ಕಶಿಮಾ, ಐ ವಿಲ್ ಮೇಕ್ ಯು ಲುಕ್ ಗುಡ್ ಆನ್ ಸ್ಕ್ರೀನ್ ಅಂತ ಹೇಳಿದರು. ಆ್ಯಂಡ್ ನಾನು ತುಂಬ ಐ ಆಮ್ ವೆರಿ ಹ್ಯಾಪಿ. ನನಗೆ ಮೇಕ್ ಓವರ್ ಕೊಟ್ಟು ಇಷ್ಟು ಚೆನ್ನಾಗಿ ಕಾಣಿಸೋಕ್ಕೆ ತೋರಿಸ್ತಿದ್ದೀರಾ. ಸೊ ಥ್ಯಾಂಕ್ ಯು ಸರ್. ನಿಮ್ಮ ಸೆಟ್ಟಲ್ಲಿ ನಿಮ್ಮ ಎನರ್ಜಿ ಇರ್ಬೋದು ಆ್ಯಂಡ್ ನಿಮ್ಮ ಆ ಭಾಷೆ, ನಮ್ಮ ಸಂಸ್ಕೃತ ಭಾಷೆ ಇರ್ಬೋದು. ಸೊ ಅದನ್ನೆಲ್ಲ ಐ ಥಿಂಕ್ ಐ ಮಿಸ್ ಇಟ್ ಆ್ಯಂಡ್ ಐ ಹ್ಯಾಡ್ ಅ ಗ್ರೇಟ್ ಟೈಮ್ ಶೂಟಿಂಗ್ ಫಾರ್ ದಿಸ್ ಫಿಲ್ಮ್. ಆ್ಯಂಡ್ ಎಸ್ಪೆಷಲಿ ನಮ್ಮ ಸರ್ ಅಷ್ಟು ಹೇಳಿದಂಗೆ ಅಷ್ಟೇ ಸಪೋರ್ಟಿವ್ ಆಗಿ ನನ್ನ ಅಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿರೋದು ನಮ್ಮ DOP ಸರ್. ಎಲ್ಲಿದ್ದೀರಾ ಸರ್? ಸೊ ಉದಯ್ ಲೀಲಾ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ಅವರ್ ಫಿಲ್ಮ್. ನಿಮ್ಮ ಕಾಂಟ್ರಿಬ್ಯೂಷನ್ ಇಸ್ ಕಮೆಂಡಬಲ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಯಾ, ನಮ್ಮ ಸಿನಿಮಾದ ಸೋಲ್ ಮ್ಯೂಸಿಕ್ ಡೈರೆಕ್ಟರ್ ಸೂರತ್ ಸರ್, ನೀವೆಲ್ಲಿದ್ದೀರಾ? ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಗಿವಿಂಗ್ ಸಚ್ ಬ್ಯೂಟಿಫುಲ್ ಸಾಂಗ್ಸ್. ಆ್ಯಂಡ್ ಆ್ಯಕ್ಚುಲಿ ಹೇಳಬೇಕಾದ್ರೆ ನಮ್ಮ ಆ ಸ್ಟೋರಿ ಹೇಳ್ತೀನಿ. ವಿ ವರ್ ಶೂಟಿಂಗ್. ಸೊ ನಾಳೆ ನನ್ನ ಇಂಟ್ರೊಡಕ್ಷನ್ ಸಾಂಗ್ ಇತ್ತು. ಸರ್ ಹೇಳಿದ್ರು ಒಂದು ಸಾಂಗ್ ಮಾಡಿಕೊಡಿ ಅಂತ. ಹೀ ಸ್ಯಾಟ್ ದೇರ್, ಸೆಟ್ಟಲ್ಲಿ ಕಂಪೋಸ್ ಮಾಡಿದ್ದಾರೆ ಆ ಸಾಂಗ್ ಆ್ಯಂಡ್ ದಟ್ ಇಸ್ ಮೈ ಫೇವ್ರೆಟ್ ಸಾಂಗ್ ಅಂತ ಹೇಳ್ಬೋದು. ಆಬ್ವಿಯಸ್ಲಿ ಇವಾಗ ಸಾಂಗ್ಸ್ ರಿಲೀಸ್ ಆದಾಗ ನಿಮಗೆಲ್ಲ ನೋಡ್ತೀರಾ, ಕೇಳ್ತೀರಾ, ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಆ್ಯಂಡ್ ಯಾ ರಾಹುಲ್, ವೆಲ್ಕಮ್ ಟು ದಿ ಇಂಡಸ್ಟ್ರಿ. ನಿಮಗೆ ಒಳ್ಳೇದಾಗಲಿ ಆ್ಯಂಡ್ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಸೊ ವಿಶ್ ಯು ಹ್ಯಾವ್ ಅ ಲಾಂಗ್ ಜರ್ನಿ. ಆ್ಯಂಡ್ ಟು ಆಲ್ ದ ಕಾಸ್ಟ್ ಆ್ಯಂಡ್ ಕ್ರೂ ಆ್ಯಂಡ್ ಎಸ್ಪೆಷಲಿ ಅವರ್ ಡಾನ್ಸ್ ಮಾಸ್ಟರ್ಸ್ ಇರ್ಬೋದು, ಕಿರಣ್ ಸರ್, ಅಭಿ ಸರ್, ತಾರಕ್ ಮಾಸ್ಟರ್. ಓ ಮೈ ಗಾಡ್, ನೀವು ಅವ್ರನ್ನ ಸ್ಕ್ರೀನ್ ನೋಡಿದ್ರೆ you'll be shocked. So and especially to all the technicians ಇರ್ಬೋದು and to all the ADs, our assistant directors, Yuva, Sharad, my bro Ashrit, and and hair, makeup, and to the entire cast and crew, thank you so much. ನಿಮ್ಮೆಲ್ಲರ ಸಪೋರ್ಟ್ ಇಂದ ನಾವು ಇವತ್ತು ಇಲ್ಲಿ ಬಂದು ನಿಂತಿದ್ದೀವಿ. ಸೊ ಥ್ಯಾಂಕ್ ಯು ಟು ಆಲ್ ದ ಮೀಡಿಯಾ. ಇಷ್ಟೊತ್ತು ನನ್ನ ಮಾತು ಕೇಳಿದ್ದಕ್ಕೆ ಆ್ಯಂಡ್ ತುಂಬ ದಿನ ಆಗಿತ್ತಲ್ಲ, ಅದಕ್ಕೆ ಮಾತಾಡಿದೆ. ಪಾತ್ರದ ಬಗ್ಗೆ ಹೇಳಿ, ಪಾತ್ರದ ಬಗ್ಗೆ ಏನು ಹೇಳಿಲ್ಲ. ನನ್ನ ಪಾತ್ರ ಇದರಲ್ಲಿ, ಪಾತ್ರದ ಹೆಸರು ಖುಷಿ ಅಂತ ಸರ್. ಸೊ ಖುಷಿ ಒಂದು ವೆರಿ ಬಬ್ಲಿ ಗರ್ಲ್, ಇಂಡಿಪೆಂಡೆಂಟ್ ಗರ್ಲ್. ಸೊ ಅವಳ ಲೈಫ್ ಐ ಥಿಂಕ್ ನಾನು ತುಂಬ ಹೇಳಿದ್ರೆ ಅದು ರಿವೀಲ್ ಆಗುತ್ತೆ. ಸೊ ಸರ್ ಹೇಳಿದ್ದಾರೆ ಜಾಸ್ತಿ ಏನು ಬಿಟ್ಕೊಡ್ಬೇಡಿ ಅಂತ, ಬಿಕಾಸ್ ಕ್ಯಾರೆಕ್ಟರಲ್ಲೇ ಗೊತ್ತಾಗುತ್ತೆ ನಾನು ಹೇಳಿದರೆ. ಸೊ ನನ್ನ ಕ್ಯಾರೆಕ್ಟರ್ ಬಂದು ಇಟ್ಸ್ ಅ ವೆರಿ ಬಬ್ಲಿ ಕ್ಯಾರೆಕ್ಟರ್, ಬಟ್ ಸಿನಿಮಾದಲ್ಲಿ ದರ್ ಇಸ್ ಅ ವೆರಿ ಸ್ಟ್ರಾಂಗ್
ತುಂಬ ಸ್ಟ್ರಾಂಗ್ ಸಬ್ಜೆಕ್ಟ್ ಕೊಟ್ಟಿದ್ದಾರೆ. ಸೊ ಮೆಸೇಜ್ ಇದೆ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ಬರೋ ನೆಕ್ಸ್ಟ್ ಈವೆಂಟ್ಸ್ ಅಲ್ಲಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಟೀಸರ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ ಆ್ಯಂಡ್ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಮತ್ತು ಸಪೋರ್ಟ್ ನಮ್ಮೆಲ್ಲರ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು. ಆನ್ ಸ್ಕ್ರೀನ್ ಮಾತ್ರ ಅಲ್ಲ, 3 ಜನನ ಫಸ್ಟ್ ಕರೆದ್ಬಿಡ್ತೀನಿ. ಯಾರು ಜಾಸ್ತಿ ಟೈಮ್ ತಗೊಳಲ್ಲ, ಅವರು ಮನದಾಳದ ಮಾತನ್ನ 2 ನಿಮಿಷ ಆಡ್ಬಿಡ್ತಾರೆ. ಸೊ ದಯವಿಟ್ಟು ಮೊದಲು ಎಲ್ಲರ ಅಣ್ಣ ಉದಯಣ್ಣ ಬನ್ನಿ, ದಯವಿಟ್ಟು ಸ್ಟೇಜ್ ಮೇಲೆ. ನಮ್ಮ DOP ಸರ್ ಸೂರಜ್ ಜೋಯಿಸ್ರೆ ಬನ್ನಿ. ನಮ್ಮ ಎಡಿಟರ್ ಸಾಹೇಬ್ ನಾಗೇಂದ್ರ ಸರ್ ಬಂದಿದ್ದು ಎಡಿಟ್ರು. ಓಕೆ, ನಾನು ನವೀನ್ ಸರ್ ಸರ್ ಬನ್ನಿ. ನಮ್ಮ ಸೌಂಡ್ ಡಿಸೈನರು ದಿವೇಶ್. ಎಲ್ರಿಗೂ ನಮಸ್ತೆ. ನನ್ನ ಸಿನಿಮಾಗಿಂತ ಮುಂಚೆ ನಂದೊಂದು 16 ಸಿನಿಮಾ ಜರ್ನಿ ಇದೆ. ಬಟ್ ಅದ್ರ ಮಧ್ಯದಲ್ಲಿ ಒಂದು ಸಿನಿಮಾ ಬಂದಿತ್ತು, ಹೆಸರು ಬೇಡ. ಬಟ್ ಆ ಸಿನಿಮಾ ಮಧ್ಯದಲ್ಲಿ ನನಗೆ ಆ ಸಿನಿಮಾ ಬಂದಾಗ ಕಾರಣಾಂತರಗಳಿಂದ ಅದು ನಿಂತೋಗಿತ್ತು. ಬಟ್ ಅದ್ರ ನನಗೆ ಒಂದು ಫುಟೇಜ್ ಕಾಣಿಸಿತ್ತು, ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು ಆ ಫುಟೇಜಲ್ಲಿ ಅವರು. ಸೊ ನನಗೆ ಆ ಸಿನಿಮಾ ನಿಂತು ಹೋದಾಗ ಒಂದು ಸ್ಟ್ರಾಂಗ್ ಆಗಿ ಅನಿಸ್ತು. ಒಂದು ಒಳ್ಳೆ ಆಕ್ಟರ್ ಇದ್ದಾರೆ, ಒಂದು ಒಳ್ಳೆ ಇಂಟೆನ್ಷನ್ ಇದೆ, ಒಂದು ಒಳ್ಳೆ ಇನ್ನೋಸೆನ್ಸ್ ಇದೆ ಮುಖದಲ್ಲಿ. ತುಂಬಾ ಚೆನ್ನಾಗಿ ಆಕ್ಚುಲಿ ಯೂಸ್ ಮಾಡಿಕೊಂಡ್ರೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾರೆ. ಅವ್ರನ್ನ ಕರೆಕ್ಟಾಗಿ ತೋರಿಸುವಂಥ ಡೈರೆಕ್ಟರ್ ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ನಾನು ಆಕ್ಚುಲಿ ನನ್ನ ಲಕ್ ಆಕ್ಚುಲಿ ನನಗೆ ಅದೇ ಟೈಮ್ಗೆ ಮನೋಜ್ ಆಕ್ಚುಲಿ ಎಲ್ಲ ಪ್ಲಾನ್ ಮಾಡ್ಕೊಂಡು ಅವರು ಒಂದು ಸ್ಕ್ರಿಪ್ಟಿಗೆ ಕರೆಕ್ಟಾಗಿ ರೆಡಿಯಾಗಿ ಕಾಯ್ತಾ ಇದ್ರು. ಸೊ ಅದೊಂದು ನಂದೊಂದು ಸ್ಮಾಲ್ ಇದಿದೆ ಕಾಂಟ್ರಿಬ್ಯೂಷನ್. ಏನಪ್ಪಾ ಅಂದ್ರೆ ಪರಿಚಯ ಮಾಡಿಸಿದ್ ನಾನೇ. ಸೊ ಪರಿಚಯ ಮಾಡಿಸಿ ಅಲ್ಲಿಂದ ಮುಂದಕ್ಕೆ ಅದು ಇಟ್ ಟುಕ್ ವೆರಿ ವೆರಿ ವೈಲ್ಡ್ ರನ್ ಅಂತ ಹೇಳ್ಬೋದು. ಸೊ ಸುಮಾರು ವಿ ಹ್ಯಾವ್ ಎ ವೆರಿ ವೆರಿ ಬ್ಯೂಟಿಫುಲ್ ಮೆಮೊರೀಸ್. ಆ್ಯಂಡ್ ಇದರಲ್ಲಿ ನನಗೆ ಮೇಯ್ನ್ ಆಗಿ ಸ್ಟ್ರಾಂಗೆಸ್ಟ್ ಪಿಲ್ಲರ್ ಅಂದರೆ ನಮ್ಮ ಪ್ರೊಡ್ಯೂಸರ್ ಆ್ಯಕ್ಚುಲಿ. ಸೊ ನಮ್ಮ ಜಯರಾಮ್ ಸರ್ ಅಂತೂ ನಾವು ಕೇಳೋಕ್ಕಿಂತ ಮುಂಚೆನೆ ತುಂಬ ಸತಿ ಆ್ಯಕ್ಚುಲಿ ನಮಗೆ ಸಿಕ್ಕಾಪಟ್ಟೆ ಅರ್ಥ ಮಾಡ್ಕೊಂಡು ತುಂಬ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಈ ಪ್ರಾಜೆಕ್ಟ್ ಇಲ್ಲಿವರೆಗೆ ಬರೋದೇ ಆ್ಯಕ್ಚುಲಿ ನಮಗೆ ಒಂದು ದೊಡ್ಡ ಮಿರಾಕಲ್ ಆ್ಯಕ್ಚುಲಿ. ತುಂಬಾ ಏನೇನೋ ಸಿಕ್ಕಾಪಟ್ಟೆ ಕನ್ಸ್ಟೆಂಟ್ಸ್ ಇತ್ತು. ಸೊ ವಿ ಆರ್ ವೆರಿ ವೆರಿ ಗ್ರೇಟ್ಫುಲ್ ಯು ಸರ್. ಪ್ರತಿ ಹಂತದಲ್ಲೂ ನಿಮಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಸಿಕ್ಕಿದೆ. ಆ್ಯಂಡ್ ವಿ ಆರ್ ವೆರಿ ವೆರಿ ಹ್ಯಾಪಿ ಆ್ಯಂಡ್ ವೆರಿ ಗ್ರೇಟ್ಫುಲ್ ಅಬೌಟ್ ದ ಸಪೋರ್ಟ್ ವಿ ಗಾಟ್. ಆ್ಯಂಡ್ ಥ್ಯಾಂಕ್ಸ್ ಹೇಳಬೇಕು ಅಂದರೆ ವಿ ಕ್ಯಾನ್ ನನಗೆ ಆ್ಯಕ್ಚುಲಿ ಸರ್ ವಿ ಆರ್ ಆಲ್ ವೆರಿ ಬಿಗ್ ಫ್ಯಾನ್ ಆಫ್ ಸರ್. ಸೊ ದ ವರ್ಕ್ ದಟ್ ವಿ ಹ್ಯಾವ್ ನಮ್ಗೆ ಗೊತ್ತಿರೋ ಪ್ರಕಾರ ನಾವೆಲ್ಲ ನಿಮ್ಮನ್ನ ಫಾಲೋ ಮಾಡಿ ಸುಮಾರೆಲ್ಲ ನೋಡಿರೋದ್ರಿಂದ ಅಲ್ಲಿಂದ ಸುಮಾರು ಕಲ್ತಿರೋದು ಇದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಕಮಿಂಗ್ ಸರ್. ಆ್ಯಂಡ್ ನಮಗೆ ಮ್ಯೂಸಿಕಲ್ ಮೇಯ್ನಾಗಿ ನಾನು ಆನ್ಸರ್ ಮಾಡಬೇಕು. ಸೊ ನಾವು ಸುಮಾರು ಒಂದಷ್ಟು ಸಾಂಗ್ಸ್ ಹಳೆದನ್ನು ಕೂಡ ಒಂದಷ್ಟು ತಗೊಂಡು ಯೂಸ್ ಮಾಡಿದ್ದೀವಿ. ಸೊ ಅದಕ್ಕೆ ನನಗೆ ನಮ್ಮ ಋಣ ಸರ್ ಆ್ಯಕ್ಚುಲಿ ವಿ ಆರ್ ವೆರಿ ವೆರಿ ಥ್ಯಾಂಕ್ ಯು ಸರ್. ಸೊ ನಮಗೆ ಸಿನಿಮಾಗೆ ತುಂಬ ಒಂದು ಏನು ಹೇಳ್ತಾರೆ ಒಂದು ಸೋಲ್ ಅಂತ ಬೇಕಾಗಿತ್ತು. ಸೊ ನಮಗೆ ಚೆನ್ನಾಗಿ ಒಂದು ಹೊಸದಾಗಿ ಒಂದು ಬೇರೆ ಎಲ್ಲ ಇಂಡಸ್ಟ್ರಿಗಳಲ್ಲೂ ಆ್ಯಕ್ಚುಲಿ ಈ ಥರ ಮಾಡ್ತಾರೆ. ಬಟ್ ನಮ್ಮ ಇಂಡಸ್ಟ್ರಿಯಲ್ಲಿ ಆ್ಯಕ್ಚುಲಿ ಅಷ್ಟರ ಮಟ್ಟಿಗೆ ಇನ್ನೂ ಯೂಸ್ ಮಾಡಿರಲಿಲ್ಲ. ಸೊ ನಮಗೆ ತುಂಬಾ ಚೆನ್ನಾಗಿ ಆ್ಯಕ್ಚುಲಿ ಹೆಲ್ಪ್ ಆಯಿತು. ಇವಾಗ ನಿಮ್ಗೆ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಅದಕ್ಕೆ ಅರ್ಥ ಅದರಲ್ಲಿ ಒಂದೊಂದು ಸಪೋರ್ಟ್ ನಮಗೆ ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಸಿಕ್ಕಿದೆ. ಆ್ಯಂಡ್ ಮನೋಜ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ನನ್ನ ಮನೋಜ್ ಅವರ ಜರ್ನಿ ಇಟ್ ಈಸ್ ಮೋರ್ ಲೈಕ್ ವಿ ಆರ್ ನಾಟ್ ಲೈಕ್ ಫ್ರೆಂಡ್ಸ್, ವಿ ಆರ್ ಆಲ್ಮೋಸ್ಟ್ ಅ ಫ್ಯಾಮಿಲಿ. ನಾವು ನಮಗೆ ಅವ್ರು ಏನು ಯೋಚನೆ ಮಾಡ್ತಾರೋ ಅದಕ್ಕಿಂತ ಮುಂಚೆನೆ ನಾನು ಒಂದು ಸ್ಟೆಪ್ ಯೋಚನೆ ಮಾಡಿ ಮುಂಚೆನೆ ನೀವು ಇದೇ ಕೇಳ್ತಾ ಇರಲ್ಲ ಅನ್ನೋ ಲೆವೆಲಿಗಂತೂ ಇದೀವಿ. ಸೊ ಅದು ನಿಮಗೆ ಸ್ಕ್ರೀನಲ್ಲೂ ಕಾಣಿಸಿದೆ ಅಂತ ಅನ್ಕೊಳ್ತೀನಿ. ಟೀಸರ್ ಎಲ್ಲರಿಗೂ ಇಷ್ಟ ಆಗಿದೆ. ಆ್ಯಂಡ್ ರಾಹುಲ್ ಆ್ಯಂಡ್ ಕಾಶಿಮಾ ಯು ಬೋತ್ ಆರ್ ಲುಕಿಂಗ್ ರಿಯಲಿ ರಿಯಲಿ ನೈಸ್. ಆ್ಯಂಡ್ ಐ ಹೋಲ್ ಹಾರ್ಟೆಡ್ಲಿ ವಿಶ್ ಯು ದ ಬೆಸ್ಟ್ ಇನ್ ದಿಸ್ ಇಂಡಸ್ಟ್ರಿ. ಸೊ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೂ ಟೀಸರ್, ಸೊ ಇನ್ನು ಸಾಂಗ್ಸ್ ಬರಲಿ, ಇನ್ನು ಟ್ರೈಲರ್ ಬರಲಿ, ಹಂತವಾಗಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಸಿನಿಮಾ ಏನು ಅಂತ. ಬಟ್ ಇಟ್ಸ್ ಎ ಫೀಸ್ಟ್ ಫಾರ್ ಶೋರ್. ಥ್ಯಾಂಕ್ ಯು. ಪ್ರೀತಿ ಜೊತೆಗೆ ಪ್ರೀತಿ ಜೊತೆಗೆ ಆಕ್ಟೇನ ಮಾಡಿದ್ದೀರಾ ಅಂತ ಸರ್? ಅದು ಏನ್ ಮಾಡ್ತೀರಾ, ನಾನು ತಂದು ನಿಲ್ಸಿದ್ರು ಚಾಮ್ ಕಾಣ್ತಾ ಇದೆ ಸರ್. ಆಕ್ಟ್ ಮಾಡಬೇಕು ಅಂತ ನಾನಂತೂ ಏನೂ ಕೇಳ್ಕೊಂಡಿಲ್ಲ, ಅದು ಈಗಲೇ ಹೇಳ್ಬಿಡ್ತೀನಿ. ತಂದು ನಿಲ್ಸಿದ್ರು ಏನೋ ಒಂದು ಸ್ವಲ್ಪ ಲೈಟಾಗಿ ಅಷ್ಟೇ, ಏನೋ ಸೈಡಲ್ಲಿ ಕಾಣಿಸ್ತೀನಿ ಇಲ್ಲ ಒಂದೊಂದು ಕಡೆ ಅಷ್ಟೇ ಸರ್. ಏನು ಮುಂದೆ ಅಂತ ನಿಂತ್ಕೊಂಡು ಏನೂ ಮಾಡಿಲ್ಲ, ಬಟ್ ಏನೋ ಕಾಣಿಸ್ತೀವಿ ಅಷ್ಟೇ. ಚಿತ್ರದ ಸಂಗೀತ
ಫಸ್ಟ್ ಆಫ್ ಆಲ್ ಮನೋಜಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದರೆ ಫಸ್ಟ್ ಫಿಲ್ಮಿಂದ ಇದುವರೆಗೂ ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಇಸ್ ಗಾಟ್ ಅ ಗ್ರೇಟ್ ಕಾನ್ಫಿಡೆನ್ಸ್ ನಮಗೆ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್. ಸೊ ನಮ್ಮ ಕೆಲಸ ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ. ಇನ್ನು ಡಬ್ಬಿಂಗು, ಸೌಂಡ್ ಡಿಸೈನು, ಸಾಂಗ್ ಮಿಕ್ಸಸ್ ಎಲ್ಲ. ಸೊ ಈಗ ಟೀಸರ್ ಕೇಳಿರ್ತೀರ, ನಿಮಗೆ ಹೇಗಿದೆ ಅಂತ ಗೊತ್ತು. ಸೊ ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ. ಸೊ ಥ್ಯಾಂಕ್ಸ್ ಟು ಥ್ಯಾಂಕ್ ಯು ಸೊ ಮಚ್. ಹೋಗಿ ಮಾತಾಡೋಲ್ಲ ಅಂತ ನಾಚ್ಕೋತಿದ್ದಾರೆ. ದಯವಿಟ್ಟು ಆ್ಯಕ್ಚುಲಿ ಎಲ್ರಿಗೂ ಕ್ಯಾಮ್ರಾಮನ್ ಹೋಗಿ ಇಷ್ಟ ಆಯ್ತಲ್ವಪ್ಪ? ಎಲ್ರಿಗೂ ನಮಸ್ಕಾರ. ಉದಯ್ ಅಂತ ಸಿನಿಮಾ ಕ್ಯಾಮ್ರಾಮನ್ನು. ಸೊ ನಾನು ಮನೋಜ್ ಅವರು ಒಂದು 8 ವರ್ಷ ಪರಿಚಯ. ಜೊತೆಯಲ್ಲಿ 3ನೇ ಸಿನಿಮಾ. ಸೊ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಸೊ ಇದನ್ನು ಟೀಸರು. ಸೊ ಒಂದು ಒಳ್ಳೆ ಸಿನಿಮಾ ಕೊಡ್ತೀವಿ ಅಂತ ನಂಬಿಕೆ ನಮಗಿದೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಓಕೆ, ಸೊ ನನ್ನ ಸಿನಿಮಾಲಿ ಕೆಲಸ ಮಾಡಿರೋ ಅಷ್ಟು ಆರ್ಟಿಸ್ಟ್ನ ಒಟ್ಟಿಗೆ ಕರೆಯೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಒಂದೊಂದು ಮಾತುಕತೆ ಕ್ವಿಕ್ಕಾಗಿ ಮುಗಿಸ್ಬಿಟ್ಟು ಮೊದಲನೇದಾಗಿ ಟ್ರೀಸರ್ ಬಿಡುಗಡೆ ಮಾಡಿದಂಥ ಚಿತ್ರರಂಗದ ದಿಗ್ಗಜ ಪವನ್ ಒಡೆಯರ್ ಬಿಡುಗಡೆ ಮಾಡಿದ್ರು ಟ್ರೀಸರ್ನ. ತುಂಬ ಖುಷಿಯಾಯಿತು. ನೀ ನಂಗೆ ಅಲ್ವಾ ಟ್ರೀಸರ್ ತುಂಬ ಚೆನ್ನಾಗಿದೆ. ರಾಹುಲ್ ತುಂಬ ದಿನದಿಂದ ಗೊತ್ತು, ಸಿನಿಮಾಕ್ಕಾಗಿ ತುಂಬ ಸೈಕಲ್ ಹೊಡೆದಿದ್ದಾರೆ, ಮಾಡಲೇಬೇಕಂತ. ಅದಕ್ಕೆ ಸರಿಯಾಗಿ ಮನೋಜ್ ಅವರು ತಯಾರು ಮಾಡಿದ್ರು. ಆ ಲುಕ್ ಎಲ್ಲ ತುಂಬ ಚೆನ್ನಾಗಿದೆ, ಡಾನ್ಸ್ ಚೆನ್ನಾಗಿದೆ, ಕ್ಯಾಮ್ರಾಮನ್ ತುಂಬ ವರ್ಕ್ ಮಾಡಿದ್ದಾರೆ. ನಮ್ಮ ಭಟ್ರು ಸಂಗೀತ ಅಂತ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಹೀರೋಯಿನ್ ಕಾಶಿಮ ತುಂಬ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ತುಂಬ ಖುಷಿಯಾಯಿತು. ಚಿತ್ರರಂಗಕ್ಕೆ ಹೊಸ ಪ್ರತಿಭೆಗಳು ಬೇಕು. ನಮ್ಮ ಪ್ರೊಡ್ಯೂಸರ್ ಜಯರಾಮ್ ಸರ್, ಅವ್ರ ಶಕ್ತಿ ಪಲ್ಲವಿ ಮೇಡಮ್ ಗಂಡನ್ ಬಿಟ್ಬಿಟ್ಟಿದ್ದಾರೆ, ಸಿನಿಮಾ ಮಾಡ್ತಾ ಇದ್ದಾರೆ ಅಂತ. 6ನೇ ಸಿನಿಮಾ ಮಾಡ್ತಾ ಇದ್ದಾರೆ, 3 ಮುಗಿಸ್ಬಿಟ್ಟವ್ರೆ, ಇನ್ನೊಂದು 3 ನಡೀತಾ ಇದೆ. ಆ ಶಕ್ತಿ ತಾಯಿ ಭುವನೇಶ್ವರಿ ಇಂಥ ಪ್ರೊಡ್ಯೂಸರ್ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬೇಕಾಗಿತ್ತು, ಬಂದಿದ್ದಾರೆ. ಅವರು ಹೊಸಬರಿಗೆ ಅವಕಾಶ ಮಸ್ತ್ ಕೊಟ್ಟಿದ್ದಾರೆ. ಅದನ್ನ ಚೆನ್ನಾಗಿ ಟ್ರೇಸರ್ ಅಲ್ಲಿ ತೋರಿಸಿದ್ರ ಸಿನಿಮಾದಲ್ಲಿ ದುಡ್ಡಾಗೋದು. ಸರಿಯಾಗಿ ಅವ್ರಿಗೆ ಬೆಂಬಲ ನಮ್ಮ ಗುಣ ಸರಿಗಮ ಯಾವಾಗಲೂ ಇರ್ತಾರೆ. ಜಯರಾಮ್ ಸರ್ ಹಿಂದ್ಗಡೆ ಎಲ್ಲ ಮ್ಯೂಸಿಕ್ ಸ್ವಲ್ಪ ಕಡಿಮೆ ದುಡ್ಡು ಕೊಡ್ತಾ ಇದ್ದಾರೆ, ಜಾಸ್ತಿ ಕೊಡ್ತಾ ಇದ್ದಾರೆ. ಅಂತೂ ಕನ್ನಡ ಚಿತ್ರಕ್ಕೆ ಮ್ಯೂಸಿಕ್ಗೆ ಒಳ್ಳೆ ಬೆಂಬಲ ಕೊಡ್ತಾ ಇದ್ದಾರೆ. ಇದೇ ತರ ಬೆಂಬಲ ಎಲ್ಲ ಸಿನಿಮಾಕ್ಕೂ ಕೊಡಿ, ಕನ್ನಡ ಸಿನಿಮಾಕ್ಕೆ ಕೊಡಿ. ಕನ್ನಡ ಸಿನಿಮಾಕ್ಕೆ ಬೆಂಬಲ ಕಡಿಮೆ ಇದೆ. ಕನ್ನಡ ಸಿನಿಮಾ ಇವತ್ತು ಎಲ್ಲೂ ಬಂಡವಾಳ ಹಾಕೋರು ಕಡಿಮೆ ಇದ್ದಾರೆ. ಥಿಯೇಟ್ರಿಂದ ಈಚೆ ಬಂದ್ರೆ ಅದು ಓಡುವಂಥದ್ದು ಕಡಿಮೆ ಇದೆ. ಆಮೇಲೆ OTT ಇದರಲ್ಲೂ ಸಹ ನಮಗೆ ಅವಕಾಶ ಸಿಗ್ತಾ ಇದೆ. ಇದೆಲ್ಲ ನೋವುಗಳನ್ನ ನಾವು ತುಂಬಿಕೊಂಡಿದ್ದೀವಿ. ಒಂದಿನ ದಂಗೆ ಹೇಳಲೇಬೇಕಾಗುತ್ತೆ. ನಾವೆಲ್ಲ ದಂಗೆ ಎದ್ದಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಆಮೇಲೆ ಜಯರಾಮ್ ಸರ್ ಅಂತವ್ರು ಮತ್ತೆ ಹಿಂದಕ್ಕೆ ಹೋಗಬಾರ್ದು. ಖಂಡಿತ ಸರ್, ನಿಮ್ಗೆ ಹೊಸ ಹುಡುಗರಿಂದ ಇವತ್ತೆಲ್ಲ ನಾವೇ ನಿಮ್ ಖಜಾನೆ ತುಂಬುತ್ತೆ, ಎಲ್ಲೆಲ್ಲಿ ಹೋಗಿದ್ದೀವಿ ಅಲ್ಲೆಲ್ಲ ತುಂಬುತ್ತೆ ಅನ್ನುವಂತ ಭರವಸೆ ನನಗಿದೆ. ನಾವೆಲ್ಲ ಇರ್ತೀವಿ ನಿಮ್ ಜೊತೆಗೆ, ಸಿನಿಮಾ ಯಶಸ್ವಿಯಾಗಲಿ. ಭಟ್ರಂತೂ ಚೆನ್ನಾಗಿ ಸಂಗೀತ ಕೊಟ್ಟಿದ್ದಾರೆ, ನಾನು ನೋಡಿ ಎಲ್ಲ ಕೇಳಿ ನೋಡಿದೀನಿ. ಅದರಲ್ಲಿ ಅನೇಕ ಮನೋಜ್ ಅವರ ತುಣುಕುಗಳು ನೋಡಿದ್ದೀನಿ. ರಾಹುಲ್ ಶುಭವಾಗಲಿ, ನಿರಂತರ ಪ್ರಯತ್ನ ಮಾಡ್ತಾ ಇರಿ. ನಾವೆಲ್ಲ ನಿಮ್ ಜೊತೆಗಿದ್ದೀವಿ. ಶುಭವಾಗಲಿ. ಪವನ್ ಒಡೆಯರ್ ಬನ್ನಿ ಸರ್ ಮೇಲೆ. ನಿಮ್ಮನ್ನು ನೋಡ್ರೆ ಕನ್ನಡಕ್ಕೆ ಒಂದು ಒಳ್ಳೆ ಆಸ್ತಿ ನೀವು, ಚಿತ್ರರಂಗಕ್ಕೆ ಖುಷಿ ಆಗುತ್ತೆ. ನಿಮ್ಮಿಂದ ನಾವು ನಿರೀಕ್ಷೆ ಇದ್ದೀವಿ ಚಿತ್ರರಂಗನ ಎತ್ತಿಡಿಲಿಕ್ಕೆ. ಅನೇಕ ಜನ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಮ್ಮೇಲೂ ಭರವಸೆ ಇದೆ. ಶುಭವಾಗಲಿ. ಶೆಟ್ರೆ, ತಂಗೆ ಹೇಳ್ಬೇಕು ಅಂತ ಅಂದ್ರೆ ಬೇಗ ಮಾಡಿ. ಯಾಕೆಂದ್ರೆ ಬ್ರಿಟಿಷ್ನವ್ರು ಭಾರತಕ್ಕೆ ಬಂದಂಗೆ ಕರ್ನಾಟಕಕ್ಕೆ ಹೊರ ರಾಜ್ಯದಲ್ಲಿ ತುಂಬಾ ಜಾಸ್ತಿ ಆಗ್ತಾ ಇದ್ದಾರೆ. ಖಂಡಿತವಾಗ್ಲೂ ಚಿತ್ರರಂಗದ ಎಲ್ಲ ದಿಗ್ಗಜರ ಜೊತೆ ಸೇರಿ ಈ OTT ಫಾರ್ಮ್ಸ್ ಇದರಲ್ಲೆಲ್ಲ ನಮ್ಗೆ ಎಲ್ಲೆಲ್ಲಿ ಏನೇನು ತೊಂದರೆ ಆಗ್ತಾ ಇದೆ, ಪರಭಾಷೆ ಚಿತ್ರಗಳ ಹಾವಳಿ, ಅದ್ರ ನಡುವೆ ನಮ್ಮ ನಟರು, ನಮ್ಮ ಕಲಾವಿದರು, ನಮ್ಮ ತಂತ್ರಜ್ಞರು, ನಮ್ಮ ಕ್ಯಾಮ್ರಾಮ್ಯಾನು ಇವರೆಲ್ಲ ನಿಲ್ಬೇಕಾಗಿದೆ. ನಿಲ್ತಾ ಇದೆ ಒಂದೊಂದು ಸಿನಿಮಾ. ಆದರೂ ಇವತ್ತು ನಾವು ಜನರು ಸಹ ಕನ್ನಡ ಸಿನಿಮಾಕ್ಕೆ ಬೆಂಬಲವನ್ನು ಕೊಡುವಂತ ಕೆಲಸ ಮಾಡಬೇಕಾಗುತ್ತೆ. ಎಲ್ಲ ಒಟ್ಟಿಗೆ ಮಾತಾಡೋಣ. ನೀವು ಇರುತ್ತೆ, ನೀವು ಸಹ ಅದರಲ್ಲಿ ನಾವು ಪಾಟ್. ಈ ಸಿನಿಮಾವನ್ನು ಎತ್ತರಕ್ಕೆ ಬೆಳೆಸುವಂತದ್ದು ನಮ್ಮ ಮಾಧ್ಯಮ ಮಿತ್ರರು. ಶುಭ.
ಸೆಂಟರ್ ಸೆಂಟರ್ ಎಲ್ರಿಗೂ ನಮಸ್ಕಾರ. ನನಗಂತೂ ತುಂಬಾ ಖುಷಿ ಆಯ್ತು ಟೀಸರ್ ನೋಡಿ. ಯಾಕಂದ್ರೆ ಇಲ್ಲಿ ಒಂದೊಂದು ಏನೇನು ಎಫರ್ಟ್ ಬಿಟ್ಟಿದ್ದಾರೆ ನಾನು ಹತ್ರದಿಂದ ನೋಡಿದ್ದೀನಿ. ನಮ್ಮ ರಾಹುಲ್ ಬ್ರೋ ಆಗಲಿ, ನನ್ನ ಫ್ರೆಂಡ್ಗಿಂತ ನನ್ನ ಬ್ರದರ್ ಅಂತ ತಿಳ್ಕೊಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಡೈರೆಕ್ಟರ್ಸ್ ಆಗಲಿ, ನಮ್ಮ ಪ್ರೊಡ್ಯೂಸರ್ಸ್ ಆಗಲಿ, ಎಲ್ಲರೂ ಅವ್ರು ತುಂಬಾ ಎಫರ್ಟ್ ಹಾಕಿ ಮಾಡಿದ್ದಾರೆ. ಎಲ್ಲರಿಗೂ ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು. ಸೊ ಸರಿಗಮ ಮ್ಯೂಸಿಕ್ ನಮಗೆ ಗೊತ್ತಿದೆ ಸಿನಿಮಾಗೆ ಎಷ್ಟು ಸಪೋರ್ಟಿವ್ ಆಗಿತ್ತು, ಬಟ್ ಈ ಸಿನಿಮಾಗೆ ಬಹಳ ವಿಶೇಷವಾಗಿ ಮೆಟ್ರೋ ಯುಗದಲ್ಲಿದ್ರು ಕೂಡ ರೆಟ್ರೋ ಹಾಡುಗಳನ್ನ ಕೇಳುವಂತ ನಮಗೆ ಅದೊಂದು ಹಬ್ಬದ ಊಟ ಅಂತಂದ್ರೆ ತಪ್ಪಾಗೋದಿಲ್ಲ. ಅದರ ರೈಟ್ಸ್ ಕೊಡೋದ್ರಿಂದ ಹಿಡಿದು ಅದಕ್ಕೆ ಸಪೋರ್ಟಿವ್ ಆಗಿ ನಿಂತು ಮ್ಯೂಸಿಕ್ ಪಾರ್ಟ್ನರ್ ಆಗಿದ್ದಾರೆ ಸರಿಗಮ ಗುಣ ಅವರು. ಅವರಿಗೂ ಕೂಡ ಧನ್ಯವಾದಗಳು. ಡೈರೆಕ್ಟ್ ರಿಲೀಸ್ ಉದಯಿಲ್ಲ ಸರ್ ಸರ್ ರೆಡಿ ಪವನ್ ಸರ್. ಗುರು 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 ಓಕೆ ರೆಡಿ ಎಲ್ಲ ಕ್ಯಾಮೆರಾ ನೀನಂಗೆ ಎಲ್ಲ ಬಂದ್ಬಿಡಿ ಎಲ್ಲ ರೆಡಿ 3 2 1 ಗೋ. ಮೆಲೋಡಿಯಸ್ ಕೇಳಬೇಕು. ಓಕೆ ಸಾರಿ ಎಲ್ಲರೂ ಮಾತಾಡೋಕೆ ಅವಕಾಶ ಸಿಗಲಿಲ್ಲ ಯಾಕಂದ್ರೆ ಲೇಟ್ ಆಗಿ ಇವೆಂಟ್ ಸ್ಟಾರ್ಟ್ ಆದ್ರಿಂದ. ಬಟ್ ಥ್ಯಾಂಕ್ ಯು, ಲವ್ ಯು ಎವ್ರಿವನ್. ಥ್ಯಾಂಕ್ ಯು. ಇವತ್ತು ನೀವೆಲ್ಲ ಇರೋದಕ್ಕೆ ಈ ಸಿನಿಮಾ. ಥ್ಯಾಂಕ್ ಯು ಸೋ ಮಚ್.